महाराज की जय। आयुवोत्तम नमो ब्रह्मणे नमस्ते वायो त्वामेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि। वायर वायर तेन विघ्नाः प्रणश्यन्ति सिद्धिञ्च मनोरथाः. ಶ್ರೀಪಾದಗಳವರು ವಸಂತ ಋತುವಿನಲ್ಲಿ ವಸಂತೆ ಜ್ಯೋತಿಷಿ ಜುಹೋಯತೆ ಅಂತ ಹೇಳಿ ಒಂದೊಂದು ವಸಂತ ಋತುವಿನಲ್ಲೂ ಸೋಮಯಾಗವನ್ನು ಮಾಡು ಅಂತ ಹೇಳ್ತಾರೆ. ಆದರೆ ಸೋಮಯಾಗ ಪ್ರತಿಯೊಂದು ವಸಂತ ಋತುವಲ್ಲೂ ಪ್ರಪಂಚದಲ್ಲಿ ಒಂದು ಕೂಡ ನಡೆಯುವುದಿಲ್ಲ. ವಸಂತ ಋತುವಿನಲ್ಲಿ ಎಲ್ಲರೂ ಸೋಮಯಾಗ ಮಾಡಬೇಕು ಅಂತಂದರೆ ಇಡೀ ಸಮುದಾಯದಲ್ಲಿ ಒಂದು ಸೋಮಯಾಗ ನಡೆದರೆ ಬಹಳ ಅಪರೂಪ. ಆದರೆ ಆ ಸೋಮಯಾಗದ ಫಲ ವಸಂತ ಋತುವಿನಲ್ಲಿ ಕೊಡಬೇಕು ಅಂತಂದರೆ ಇಂಥ ಮಹನೀಯರು ಬಂದು ಆ ವಸಂತ ಋತುವಿನ ವಿಷಯವನ್ನು ಆ ಸೋಮಲತಾ ಬರೋ ಆ ಬುದ್ಧಿಗೆ ಒಳ್ಳೆ ಪ್ರಚೋದನೆಯನ್ನು ಕೊಡಬೇಕು ಅಂತಂದರೆ ಶ್ರೀಪಾದಂಗಳವರು ಆಗಮಿಸಿ ನಾವು ವಸಂತ ಋತುವಿನಲ್ಲಿ ಬುದ್ಧಿಗೆ ಏನು ಪ್ರಯೋಜನ ಮಾಡಬೇಕು, ಏನು ಪ್ರಚೋದನೆ ಆಗಬೇಕು ಅಂತ ತಿಳಿಸಬೇಕು ಅಂತೇಳಿ ಶ್ರೀಪಾದಗಳವರು ಆಗಮಿಸಿದ್ದಾರೆ. ನಮ್ಮ ಎಲ್ಲರೂ ಭಾಗ್ಯ ಈ ನರಸಿಂಹ ಜಯಂತಿ ಶುರು ಆಗುತ್ತದೆ ನಾಳೆಯಿಂದ. ಶ್ರೀಪಾದಗಳವರು ಇವತ್ತೇ ಬಂದು ನರಸಿಂಹ ಜಯಂತಿ ನವರಾತ್ರಿ ಮಹೋತ್ಸವವನ್ನು ಶುರು ಮಾಡಿ ಅವರ ಕೈಯಿಂದ ದೀಪ ಪ್ರಜ್ವಾಲನವನ್ನು ಮಾಡ್ತಾರೆ. ನಮ್ಮೆಲ್ಲರೂ ಧನ್ಯ ಆಗಿದ್ದೀವಿ. ಶ್ರೀಪಾದಗಳವರಿಗೆ ಎಲ್ಲರ ಪರವಾಗಿ ಅಷ್ಟಾಂಗ ನಮಸ್ಕಾರವನ್ನು ಮಾಡಿ ಈ ವಸಂತ ಋತುವಲ್ಲಿ ನಮಗೆ ನಮ್ಮ ಬುದ್ಧಿಗೆ ಏನು ಪ್ರಚೋದನೆ ಆಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ.
रघुवंशावतं षष्ठी रघुनाथपदार्चकं रघुजिगतसञ्जातं रघुमानिमुनिं भजे श्रीगुरुभ्यो नमः। ಮನುಷ್ಯ ಜನ್ಮದ ಸುಖದಿಂದ ಒದಗಿ ಬಂದಿದೆ. ಪಡೆದ ಈ ಮನುಷ್ಯ ಜನ್ಮ ಇದು ಸಾರ್ಥಕವಾಗಬೇಕಾಗಿದೆ. ಮಾಡುವ ಪ್ರತಿಯೊಂದು ಕರ್ಮವೂ ಕೂಡ ದೇವರ ಪೂಜೆ ಎಂಬುವ ಎಚ್ಚರ ಬಂದಾಗ, ಅದಲ್ಲ ನಮ್ಮ ಕರ್ಮಗಳೆಲ್ಲವೂ ಕೂಡ ದೇವರ ಪೂಜೆಯೇ ಆದಾಗ ಅದು ನಿಜವಾದ ಸಾರ್ಥಕ. ಈ ರೀತಿಯಾಗಿ ನಾವು ಮಾಡುವಂತಹ ಪ್ರತಿಯೊಂದು ಕರ್ಮವೂ ಕೂಡ ದೇವರ ಪೂಜೆ ಆಗಬೇಕು ಅಂತಾದರೆ ನಾವು ಹೇಗಿರಬೇಕು, ಹೇಗಿದ್ದರೆ ದೇವರು ನಮ್ಮ ಕರ್ಮಗಳನ್ನ, ನಮ್ಮ ಚಿಂತನೆಗಳನ್ನ ಸ್ವೀಕಾರ ಮಾಡುತ್ತಾನೆ. ಲೌಕಿಕವಾಗಿ ನಾವೀಗ ತುಂಬಾ ಭಯದ ವಾತಾವರಣದಲ್ಲಿದ್ದೇವೆ. ನಾಳೆ ದಿನ ನನ್ನನ್ನ ನೋಡಿಕೊಳ್ಳುವವರು ಯಾರು, ನನ್ನ ಪರಿಸ್ಥಿತಿ ನಾಳೆ ದಿನ ಯಾರು, ಮಕ್ಕಳಿದ್ದಾರೆ ಜೊತೆಗಿದ್ದರೆ ಬಹಳ ಸಂತೋಷ, ಅಥವಾ ಮದುವೆ ಆದ ನಂತರದಲ್ಲಿ ಇದ್ದರೆ ಅದು ಚೆನ್ನಾಗಿ ಮನೆ ನಡೀತಾ ಇದೆ ಅಂದ್ರೆ ಅದಕ್ಕಿಂತ ಸುತ್ತ ಸಂತೋಷ ಪಡುವ ವಿಚಾರ ಈ ಕಾಲದಲ್ಲಿ ಮತ್ತೊಂದಿಲ್ಲ. ಯಾಕೆ? ಮಕ್ಕಳು ಅಧ್ಯಯನದ ಮನೆ ಜೊತೆಗಿರ್ತಾರೆ, ಉದ್ಯೋಗ ಆಯಿತು, ಉದ್ಯೋಗವಾದ ನಂತರದಲ್ಲೂ ಕೆಲವು ಇರ್ತಾರೆ, ಇಲ್ಲ ಅಂತಲ್ಲ. ಆಮೇಲೆ ಕಲ್ಯಾಣವಾಯಿತು, ಪ್ರತ್ಯೇಕ ಮನೆ ಮಾಡಬೇಕು, ಇಲ್ಲ ವಯಸ್ಸಾದ ತಂದೆ ತಾಯಿಗಳಿಗೆ ಬೇರೆ ವ್ಯವಸ್ಥೆ, ವೃದ್ಧಾಶ್ರಮಗಳ ವ್ಯವಸ್ಥೆ ಇತ್ಯಾದಿಗಳು. ಇವೆಲ್ಲವೂ ಕಾಲಘಟ್ಟ ನಡೆಯುವಾಗ ನನ್ನ ಜೀವನ ಹೇಗೆ? ಭಯ ದೇವರು ಕಾಪಾಡ್ತಾರೆ, ಇಲ್ಲ ಅಂತಲ್ಲ, ದೇವರು ಕಾಪಾಡ್ತಾರೆ. ಯಾವಾಗ ಕಾಪಾಡ್ತಾರೆ? ಕೃಷ್ಣ ಬಹಳ ಚೆನ್ನಾಗಿ ಹೇಳಿದ್ದಿದೆ, ಯೋಗಕ್ಷೇಮ ವಹಾಮ್ಯಹಂ ಅಂತ. ನಾನು ನಿಮ್ಮ ಯೋಗ ಕ್ಷೇಮ ಎರಡನ್ನೂ ಕೂಡ ವಹಿಸಿಕೊಡುತ್ತೇನೆ, ನನ್ನ ಜವಾಬ್ದಾರಿ. ಯಾವಾಗ? ನಮಗೆ ಗೊತ್ತೇ ಇದೆ, ಯೋಗಕ್ಷೇಮ ವಹಾಮ್ಯಹಂ ಎಂಬುವಂತಹ ಈ ಸಾಲು ಜೀವ ವಿಮಾ LIC ಅದರ ಕೆಳಗಿದೆ ಯೋಗಕ್ಷೇಮ ವಹಾಮ್ಯಹಂ. ನಮಗೆ ಮೊದಲೆಲ್ಲ ಮಾತ್ರ ಇತ್ತು, ಈಗ ಕಂಪನಿಗಳು ಜಾಸ್ತಿ ಆಯಿತು, LIC ಸ್ವಲ್ಪ ಮಾರ್ಕೆಟ್ ಸ್ವಲ್ಪ ಗೌರ್ಮೆಂಟ್ ಎಷ್ಟೇ ಆಗಿ ಸ್ವಲ್ಪ ಹಿಂದಿದೆ, ಇಲ್ಲ ಅಂತಲ್ಲ. ಆದರೆ LIC ಕೆಳಗೆ ಇರುವಂಥದ್ದು ಯೋಗಕ್ಷೇಮ ವಹಾಮ್ಯಹಂ, ನಿಮ್ಮ ಯೋಗಕ್ಷೇಮ ವಹಿಸಿಕೊಳ್ಳಬೇಕು. ಆಯಿತು, ಯಾವಾಗ ವಹಿಸಿಕೊಳ್ಳುವುದು? ನಮಗೆ ಮಾರ್ಕೆಟ್ನಲ್ಲಿ ಮಾರ್ಕೆಟಿಂಗ್ ಮಾಡುವಾಗ ಈ ಪಂಚಿಂಗ್ ಲೈನ್ಗಳು ಬೇಕಾಗ್ತದೆ ಅಲ್ವಾ? ಈ LIC ಅವರನ್ನು ಯೂಸ್ ಮಾಡಿಕೊಂಡು ಕೊಟ್ಟಿದ್ದೇ ಆಗದನ್ನು ಕೃಷ್ಣ ಅರ್ಜುನ ನೆಪ ಮಾಡಿಕೊಂಡು ಸಂದೇಶವನ್ನು ಹೇಳುವಾಗ ಯೋಗಕ್ಷೇಮ ವಹಾಮ್ಯಹಂ ಎಂಬುವ ಮಾತು ಕೃಷ್ಣನ ಮಾತು, ಅದನ್ನ LIC ಬಳಸಿಕೊಂಡಿರುತ್ತೆ. ಕೃಷ್ಣ ಈಗ LIC ಅವರು ನಿಮ್ಮ ಯೋಗಕ್ಷೇಮ ವಹಿಸಿಕೊಳ್ಬೇಕು ಅಂದ್ರೆ ಅವ್ರು ಏನು ಅಪೇಕ್ಷೆ ಪಡ್ತಾರೆ? ನೀವು ತಿಂಗಳ ಅಥವಾ ವರ್ಷದ ಪ್ರೀಮಿಯಂ ಸರಿಯಾಗಿ ಕಟ್ಟಬೇಕು ಅಂತ ನಿರೀಕ್ಷೆ ಮಾಡ್ತಾರೆ. ಇದು ಕೂಡ ಅವರದಲ್ಲ. ಯಾಕೆ? ಕೃಷ್ಣನೇ ಹೇಳಿದ್ದದು, ಅನನ್ಯ ಚಿಂತೆಯಂತೋ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮ ವಹಾಮ್ಯಹಂ. ನಿಮ್ಮ ಯೋಗ ಕ್ಷೇಮ ಎರಡನ್ನು ನಾನು ವಹಿಸಿಕೊಡ್ತೇನೆ, ಆದರೆ ಕಂಡೀಷನ್ ಏನು? ಅನನ್ಯ ಚಿಂತೆಯಂತಹ ಅನ್ಯ ವಿಚಾರಗಳನ್ನು ಚಿಂತಿಸದೆ
ಅನನ್ಯ ಚಿಂತೆಯಂತೋ ಮಾಂ, ಏನಿನ ಪರ್ಯುಪಾಸ, ಚೆನ್ನಾಗಿ ಯಾರು ಉಪಾಸನೆ ಮಾಡುತ್ತಾರೋ, ತೇಷಾಂ ನಿತ್ಯಾದಿಯುಕ್ತ ಮಿತ್ರನನ್ನು ಹೊಂದಿರುವಂತ ಇಂಥವರನ್ನ, ಅಂತವರ ಯೋಗಕ್ಷೇಮವನ್ನು ನಾನು ವಹಿಸಿಕೊಳ್ಳುತ್ತೇನೆ ಅಂತ ಕೃಷ್ಣ ಹೇಳಿ. ಇದು ಅನನ್ಯ ಚಿಂತೆಯಂತೋ ಅಂತ ಹೇಳುವಾಗ ನಾವೆಲ್ಲ ಮನುಷ್ಯರು ಈ ಹೊರಗಿನ ಲೌಕಿಕ ಪ್ರಪಂಚದಲ್ಲಿ ಆಕರ್ಷಿತರಾಗ್ತಾ ಇರ್ತೇವೆ. ಇಂದ್ರಿಯ ನಿಗ್ರಹ ನಮಗಷ್ಟಾಗಿ ಇರುವುದಿಲ್ಲ. ಭಗವಂತ ಇಂತಹ ದೊಡ್ಡ ಕಂಡೀಷನ್ ಇಟ್ಟುಬಿಟ್ರೆ ಆ ದೇವರನ್ನ ಆರಾಧನೆ ಮಾಡಿದ್ರೆ ನಮಗೆ ಅವನು ವಹಿಸಿಕೊಳ್ಳುತ್ತಾನೆ. ಯೋಗ ಅಂದರೆ ಹೊಂದದೇ ಇರುವುದನ್ನು ಹೊಂದುವಂಥದ್ದು ಯೋಗ. ಕ್ಷೇಮ ಅಂದರೆ ಹೊಂದಿದ್ದನ್ನು ಉಳಿಸಿಕೊಳ್ಳುವಂಥದ್ದು. ಅರ್ಥ ಯೋಗಕ್ಷೇಮ ಅಂತ ಒಂದೇ ಪದ ಮಾಡುವಂಥದ್ದು ಒಂದು ರೀತಿ ಇದೆ. ಯೋಗ ಅಂದರೆ ಯಾವುದೂ ಸಿಕ್ಕಿಲ್ಲ. ಮಗನಿಗೆ ಇಂಜಿನಿಯರ್ ಓದ್ತಾ ಇದ್ದ, ಕ್ಯಾಂಪಸ್ ಸೆಲೆಕ್ಷನ್ ಆಯಿತು, ಯೋಗ ಪ್ಯಾಕೇಜ್ ಫಿಕ್ಸ್ ಆಯಿತು. ಆದರೆ ವರ್ಷ ಕಳೆಯಿತು, ಕಂಪನಿಯವರು ಕರೀಲೇ ಇಲ್ಲ. ಕ್ಯಾಂಪಸ್ ಸೆಲೆಕ್ಷನ್ ಆಗಿದೆ, ಆ ಕಂಪನಿಯಿಂದ ಆರ್ಡರ್ ಲೆಟರ್ ಬೇಕು, ಬರ್ತಾನೆ ಇಲ್ಲ. ಕ್ಷೇಮ ಇಲ್ಲ, ಉಳಿಸಿಕೊಳ್ಳಲಿಲ್ಲ. ಹಾಗಾಗಿ ಬೇರೆ ಇಲ್ಲ, ಒಳ್ಳೆ ಕೆಲಸ ಮಾಡ್ತಾ ಇತ್ತು, ಯೋಗ ಇತ್ತು, ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಾ ಇತ್ತು. ಏನೆಲ್ಲ ಕೆಲಸದಿಂದ ಕಿತ್ತಾಕುವ ಮರಾಠಿ ಲಂಬು ಕೂಡ ಆರೆಂಜ್ ಲೆಟ್ ಯಾವುದು ಪಿಂಕ್ ಯಾವುದೋ ತಪ್ಪದು, ಹೀಗೆ ಹೋಯಿತು, ಕೆಲಸ ಹೋಯಿತು. ಅಂದರೆ ಉಳಿಸಿಕೊಳ್ಳುವುದಿಲ್ಲ, ಕ್ಷೇಮ ಇಲ್ಲ. ಯೋಗ ಕ್ಷೇಮ, ಪಡೆಯಬೇಕಾದನ್ನು ಪಡೆದ ನಂತರದಲ್ಲಿ ಅದನ್ನು ಉಳಿಸಿಕೊಳ್ಳುವಂಥದ್ದು ಯೋಗಕ್ಷೇಮ. ಇದು ನಮ್ಮ ಜೀವನದಲ್ಲಿ ಆಗಬೇಕಾಗಿದೆ. ಯಾವ ರೀತಿಯಾಗಿ ಅನನ್ಯ ಚಿಂತೆಯಂತ. ಇಲ್ಲ, ನಾವು ಎಲ್ಲ ದೇವರಿಗೂ ನಮಸ್ಕಾರ ಮಾಡ್ತೇವೆ, ಎಲ್ಲ ಗುರುಗಳಿಗೂ ನಮಸ್ಕಾರ ಮಾಡ್ತೇವೆ. ಕೃಷ್ಣ ಹೇಳಿದ್ದು ಅನನ್ಯ ಚಿಂತೆಯಂತೋ ಅಂತ ಹೇಳಿದಾಗ ಕೇವಲ ಕೃಷ್ಣನಿಗೆ ಮಾತ್ರ ನಮಸ್ಕಾರ ಮಾಡಬೇಕು, ಬೇರೆ ದೇವರುಗಳಿಗೆ ನಮಸ್ಕಾರ ಮಾಡಬಾರದು. ಅಲ್ಲ, ಈಗ ಒಬ್ಬರನ್ನೇ ಅನನ್ಯ ಅಂದ್ರೆ ನನ್ನನ್ನು ಬಿಟ್ಟು, ನನ್ನನ್ನು ಬಿಟ್ಟು ಮತ್ತೊಬ್ಬರನ್ನ ಚಿಂತೆ ಮಾಡದೆ, ಅಂದ್ರೆ ಕೃಷ್ಣನನ್ನ ಮಾತ್ರ ನಮಸ್ಕಾರ ಮಾಡಬೇಕು, ಪೂಜೆ ಮಾಡಬೇಕು, ಬೇರೆ ಯಾರನ್ನು ನಮಸ್ಕಾರ ಮಾಡಬಾರದು ಅಂತ ಅರ್ಥ ಕೈಗೆ ಬಂದಿತು. ಹಾಗಲ್ಲ, ಪ್ರಧಾನವಾಗಿ ನೀನೇ ಸ್ವಾಮಿ ಎಂಬುದು ಎಚ್ಚರಬೇಕು. ಜಗತ್ತನ್ನ ನಡೆಸುವಂತಹ ಕಾರ್ಯ ಅದು ಇಂದ್ರಾದಿ ದೇವತೆಗಳ ಕೈಯಲ್ಲಿದೆ. ಕಾಲಕಾಲಕ್ಕೆ ಮಳೆ ಸುರಿಸಿ ವ್ಯವಸ್ಥೆ ಮಾಡುವಂತಹ ದೊಡ್ಡ ಜವಾಬ್ದಾರಿ ಇಂದ್ರನು. ನಾವು ಇಂದ್ರ ಪದವಿ ಅಂತ ದೊಡ್ಡ ಜವಾಬ್ದಾರಿ. ಇಂದ್ರ ಪದವಿಯಿಂದ ಇಂದ್ರನಿಗೆ ದೈತ್ಯರ ಒಂದು ಆಕ್ರಮಣ ಮಾಡಿ ಇಂದ್ರ ಪದವಿ ಹೋಯಿತು. ಲೋಕದಲ್ಲಿ ನಡೆಯಬೇಕಾದ ಯಜ್ಞ ಯಾಗಾದಿಗಳೆಲ್ಲವೂ ಅಸ್ತವ್ಯಸ್ತ ಆಗಿ ಹೋಗ್ತದೆ. ಹಾಗಾಗಿ ಇಂತಹ ಎಲ್ಲ ದೇವತೆಗಳು, ಆ ದೇವತೆಗಳ ಮೇಲೆ ರುದ್ರಾದಿ ದೇವತೆಗಳು, ಅವರ ಮೇಲೆ ವಾಯು ಬ್ರಹ್ಮಾದಿಗಳು, ಅವರ ಮೇಲೆ ರಮಾದೇವಿ, ಆ ರಮಾದೇವಿಯ ಸಾಮರ್ಥ್ಯ ಹೇಗೆ, ತನ್ನ ಕಡೆಗಣ್ಣ ಕುಡಿ ನೋಡದಿಂದಲೇ ಇಡೀ ಜಗತ್ತನ್ನು ಸೃಷ್ಟಿ ಮಾಡುವ ಮಹಾ ಸಾಮರ್ಥ್ಯ ರಮಾದೇವಿಗೆ. ಅಂತಹ ರಮಾದೇವಿ ಯಾರ ಪಾದ ಪೂಜೆ, ಪಾದ ಸೇವೆಯನ್ನ ಮಾಡ್ತಾ ಇರ್ತಾಳೋ ಅಂತವನು ಸ್ವಾಮಿ. ಅನನ್ಯ ಚಿಂತೆಯಂತೋ ಅಂದರೆ ಈ ಎತ್ತರದ ಅರಿವು ಭಗವಂತ ಎಷ್ಟು ಅವನ ಸಾಮರ್ಥ್ಯದ ಆಳ ಹೇಗೆ ಅಂತ ಒಂದು ಚೂರಾದರೂ ಸರಿಯಾಗಿ ಜ್ಞಾನ ಇರ್ತದೆ. ಇದು ನಮ್ಗೆ ಏನಾಗ್ತದೆ ಅಂದ್ರೆ, ಏನೋ ಸಮಸ್ಯೆ ಅನುಭವಿಸ್ತಾ ಇದ್ವಿ, ಮನೆಯ ಮಕ್ಕಳ ಆರೋಗ್ಯ ಸಮಸ್ಯೆ ಇರಬಹುದು, ಅಥವಾ ನಮ್ಮ ಯಾವುದೋ ಒಂದು ಸಮಸ್ಯೆ ಏನೋ ಆಗಿತ್ತು. ನಾವಿಲ್ಲಿ ರಾಯಸಿಂಹಾನಕ್ಕೆ ಬಂದು ತುಪ್ಪದ ದೀಪ ಹಚ್ಚಿಟ್ಟು ಸೇವೆ ಮಾಡಿದ್ವಿ, ಕೆಲಸ ಆಗಲಿಲ್ಲ, ಯಾರೋ ಬೀಳಿತು. ಅಲ್ಲಿ ಇಂತಹ ಒಂದು ಊರಿನ ಹೆಣ್ಣು ದೇವತೆ ಇದೆ, ನೀವು ಇಲ್ಲಿಗೆ ಹೋಗಿ ಪ್ರಾರ್ಥನೆ ಮಾಡಿ, ಅಥವಾ ಕಾಲಿಗೆ ತಪ್ಪು ದಾರವನ್ನು ಕಟ್ಟಿಕೊಳ್ಳುವಂಥದ್ದು, ದೃಷ್ಟಿ ಇತ್ಯಾದಿ ಅನಾರೋಗ್ಯ ಇತ್ಯಾದಿ ಅಂತ ಆದಾಗ
ನೀವು ಅಲ್ಲಿಗೆ ಹೋಗಿ ಕಟ್ಟಿಸಿಕೊಳ್ಳಿ, ನಿಮಗೆ ಅನುಕೂಲ ಆಗ್ತದೆ ಅಂತ ಹೇಳಿ ನಾವು ಆ ಅಲ್ಲಿಗೆ ಹೋದ್ವಿ. ಯಾವ ಇಲ್ಲಿಗೆ ಗೊತ್ತಿಲ್ಲ, ಒಂದೊಂದು ಕಡೆಗೆ ಒಂದೊಂದು ತರ. ಅದು ಪರಿಹಾರ ಆಯಿತು. ಆವಾಗ ನಮಗೆ ಶ್ರದ್ಧೆ ಎಲ್ಲಿ ಜಾಸ್ತಿ ಆಗ್ತದೆ, ನನ್ನ ಸಮಸ್ಯೆ ಪರಿಹಾರ ಆಗಿದ್ದು ಇಲ್ಲಿ ಬಂತು. ಹಾಗಾಗಿ ಇಲ್ಲಿ ಗುರುಗಳ ಇದ್ದಂತಹ ಬಗ್ಗೆ ಇದ್ದ ನಂಬಿಕೆ ಅಲುಗಾಡಿ ಹೋಗ್ತದೆ. ಇಲ್ಲ ನಮ್ಮ ಕೆಲಸ ಅಲ್ಲೇ ಆಗ್ತದೆ, ನಾನು ಅಲ್ಲಿಗೆ ಹೋಗ್ತೇನೆ. ಇಲ್ಲ ಇಲ್ಲಿಗೆ ಬಂದರೂ ಮನಸ್ಸಲ್ಲಿ ಸರಿತಾ ಇರ್ತದೆ. ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಕೊಳ್ಳಬೇಕು, ಪ್ರಾರ್ಥನೆ ಮಾಡಿ ಹೊರಡಿ ಅಂದ್ರೆ ನಮಗೆ ಆ ದೇವರ ಏನು ದೈವ ಯಾವ ಇರ್ತಾರೋ ಅವರೇ ನೆನಪಾಗ್ತಾರೆ. ಇದು ನಮ್ಮನ್ನ ಕಂಗೆಡಿಸಿ ಬಿಡುವಂಥದ್ದು. ಅನನ್ಯ ಚಿಂತೆಯಂತೋಮ ಇಲ್ಲ. ಯಾವ ಇಂತಹ ಕ್ಷುಲ್ಲಕ ದೈವಗಳಿಂದ ನಮಗೆ ಅನುಗ್ರಹ ಆಗ್ತಾ ಇದೆಯೋ, ಅನುಗ್ರಹ ಆಗಿದೆಯೋ, ಇದು ಭಗವಂತನ ವ್ಯಾಪಾರ. ಇದು ಯಾಕೆ ಕೃಷ್ಣನ ಹೇಳಿದ ಮಾತುಗಳಿದೆ. ನೀವು ಯಾವ ಯಕ್ಷರನ್ನ ಯಕ್ಷಿ ಮೊದಲಾದ ಉಪಾಸನೆ ಮಾಡ್ತೀರೋ, ಅಥವಾ ಪ್ರೇತಗಳನ್ನು ಉಪಾಸನೆ ಮಾಡುವಂಥವರು, ನಾವೀಗ ಗುರೂಜಿ 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 ಎಲ್ಲರೂ ನಮ್ಮ ಗುರೂಜಿಗಳು ಎಲ್ಲರೂ ಕಾಣಿಸಿದ್ದಾರೆ. ಹಾಗಾಗಿ ಇಂಥವರು ಹೋದ ಯಾವುದೋ ನಮ್ಮ ಸಮಸ್ಯೆ ಪರಿಹಾರ ಆಗಿದ್ದರೆ ದೇವರಿಗೆ ಸಾಮರ್ಥ್ಯ ಇಲ್ಲ ಅಂತಲ್ಲ, ಈ ಸಮಸ್ಯೆಗೆ ಅವರಿಂದ ಜಾಗೃತಿ ಸದಾ ಇರಬೇಕಾಗಿದೆ. ಯಾವಾಗಲೂ ಕಷ್ಟ ಬಂದಾಗ ದೇವರಲ್ಲಿ ಭಕ್ತಿ ಜಾಸ್ತಿ ಬರ್ತದೆ. ನಮಗೆ ಯಾವುದೋ ನಮ್ಮ ಮನೆಯ ಯಾವುದೋ ಸಮಸ್ಯೆ ಇದೆ, ನೀವು ರಾಯರ ಇಂತಹ ದೇವರ ಇಷ್ಟು ದಿನದ ಪ್ರದಕ್ಷಿಣೆ ನಮಸ್ಕಾರದ ಸೇವೆ ಮಾಡಿ, ಅಥವಾ ಯಾವುದೋ ಒಂದು ಸ್ತೋತ್ರ ಪಾರಾಯಣ ಮಾಡ್ತೇವೆ ಎಂದು ಸಂಕಲ್ಪ ಮಾಡಿದ್ದೀರಾ, ಅದಕ್ಕೆ ಸಮಯವನ್ನು ಮೀಸಲಿಟ್ಟು, ಅದು ವಿಷ್ಣು ಸಹಸ್ರನಾಮ ಇರಬಹುದು, ಅಥವಾ ಹರಿಕಥಾಂತ ಯಾವುದು ಸಂಧಿ ಇರಬಹುದು, ಅಥವಾ ವೆಂಕಟೇಶ ಕವರಾಜ ಲಕ್ಷ್ಮೀ ಶೋಭಾನ್ ಇಂತಹ ಯಾವುದೇ ಕೀರ್ತನೆಗಳಿರಬಹುದು. ಇವುಗಳ ಮೂಲಕ ನಮ್ಮ ಅನಿಷ್ಟ ಕಷ್ಟ ಪರಿಹಾರ ಆಗಬೇಕು ಎಂಬುದಾಗಿ ಸಂಕಲ್ಪ ಮಾಡಿ ಇಷ್ಟು ದಿನಗಳ ನಾವು ಸಂಕಲ್ಪ ಮಾಡಿದಾಗ ನಾವು ಅದಕ್ಕೆ ಸರಿಯಾಗಿ ಸಮಯವನ್ನು ಹೊಂದಿಸಿಕೊಡುತ್ತಾ ಇದ್ವಿ. ವಾಯುಸ್ತುತಿ ಪುನಶ್ಚರಣ ಇರಬಹುದು, ಯಾವುದೋ ನಾವು ಮಾಡ್ತಾ ಇದ್ವಿ. ನಮ್ಮ ಸಂಕಷ್ಟ ಕೆಲಸ ಆಯಿತು. ಕೆಲಸ ಮುಗಿದ ಮೇಲೆ ನಮ್ಮ ಜೀವನದ ನಿತ್ಯದ ಏನೊಂದು ಕಾರ್ಯವೈಖರಿ ಇದೆ, ಅದರಲ್ಲಿ ಅದಕ್ಕೆ ಸಮಯ ಕಡಿಮೆ ಮಾಡ್ತಾ ಹೋಗ್ತೇವೆ. ಕೆಲಸ ಆದ ಮೇಲೆ ಕಷ್ಟ ಇದ್ದಾಗ, ನಮಗೆ ಯಾವುದು ಕೆಲಸ ಆಗಬೇಕಾಗಿದ್ದಾಗ ಯಾವ ರೀತಿಯಾಗಿ ದೇವರನ್ನ ಗುರುಗಳನ್ನ ಸೇವಿಸುತ್ತಿದ್ದೋ ಅದೇ ರೀತಿಯಾಗಿ ನಾವು ದೇವರನ್ನ ಗುರುಗಳನ್ನ ಸೇವೆ ಮಾಡುವುದಿಲ್ಲ. ಅಂದರೆ ಸಂಕಟ ಬಂದಾಗ ವೆಂಕಟರಮಣ, ಕಷ್ಟ ಬಂತಲ್ವ, ಇದು ನಾವೆಲ್ಲ ಅನುಭವಿಸುವಂಥದ್ದು. ಆಮೇಲೆ ಮಾಡ್ತಾ ಇದ್ವಿ, ಬಿಡ್ಲಿಕ್ಕೆ ಆಗೋದಿಲ್ಲ, ಆ ಕಡೆ ಈ ಕಡೆ ಓಡಾಡ್ತಾ ಪಾರಾಯಣ ಮಾಡುವಂಥದ್ದು. ಟಿವಿಯನ್ನು ನೋಡುತ್ತಾ ನನಗೆ ಎಲ್ಲಿದ್ರೂ ಏಕಾಗ್ರತೆ ಬರ್ತದೆ. ನಾನು ಟಿವಿ ನೋಡ್ತೇನೆ ಮಾಡ್ತೇನೆ. ನನ್ನ ಇಷ್ಟದ IPL ಮ್ಯಾಚ್ ಇರ್ಬೋದು, ಅಥವಾ ರಾಜಕೀಯ ವಿಚಾರಗಳಿರ್ಬೋದು, ಅಥವಾ ಶೇರ್ ಮಾರ್ಕೆಟ್ ಇರ್ಬೋದು, ಯಾವುದೋ ಒಂದೊಂದು ವಿಚಾರ ಇರ್ತದೆ. ಧಾರಾವಾಹಿಗಳ ಸಂತೆ ಅಲ್ವಾ ಬರ್ತಾನೆ ಇರ್ತದೆ, ಕಾರ್ಯಕ್ರಮಗಳು ಎಲ್ಲವೂ ನಮ್ಮನ್ನ ಸೆಳೀತದೆ. ಸಂಜೆಯ ಹೊತ್ತಿಗೆ ದೇವರ ಎದುರಿನಲ್ಲಿ ದೀಪವನ್ನು ಹಚ್ಚಿಟ್ಟು ಮೊದಲಿಗೆ ಭಜನೆ ಮಾಡುವ ಪರಿಕ್ರಮ ಇತ್ತು, ಪರಿಪಾಠ ಇತ್ತು ನಮ್ಮ ಮನೆಗಳಲ್ಲಿ. ಯಾವಾಗ ಹಿಂದೆ ಇದ್ದ ಮನೆಯಲ್ಲಿ ನಡೀತಾ ಇದ್ದ ಕೇಳಿದ್ಯಾ? 40 ವರ್ಷದ ಹಿಂದೆ ಈ IT ಕಂಪನಿಗಳು ಬರುವ ಮೊದಲು ನಮ್ಮ ಮನೆಗಳಲ್ಲಿ ಸಂಜೆಯ ಹೊತ್ತಿಗೆ
ಅಂದರೆ 1990 ಹಿಂದೆ 18 ಸರಿ ಆಯ್ತು 18 ಆದರೆ 45 ವರ್ಷದ ಹಿಂದೆ ಈ ಒಂದು ಪರಿಕ್ರಮ ಇತ್ತು. ಮನೆಯಲ್ಲಿ ಎಲ್ಲ ದೇವರ ಎದುರು ಕೂತ್ಕೊಳ್ಬೇಕು. ನಾವು ಹೇಳುವ ಪದ್ಯ ದಾಸರ ಬದಲೇ ಆಗಬೇಕು ಅಂತಿಲ್ಲ. ಏನ್ ಹೇಳ್ತಾ ಇತ್ತು? ವಾರ ಬಂತಮ್ಮ, ಗುರುವಾರ ಬಂತಮ್ಮ, ಅದ ಎಲ್ಲವೂ ನಡೀತಾ ಇತ್ತು. ಒಟ್ಟಿನಲ್ಲಿ ಭಜನೆ ನಡೀತಾ ಇತ್ತು. ಕಾಲಕ್ರಮೇಣ ಮಾಯಾಪಿಟ್ಟಿಗೆ ಬಂದು ಅಲ್ಲ, ರಾಮಾಯಣ ಮಹಾಭಾರತ ಬಂದಿದ್ದು ನೋಡಿದ್ದು, ಅದಕ್ಕೆ ಆರತಿ ಮಾಡಿ ಹೂಮಾಲೆ ಹಾಕಿ ಇದು ತಮ್ಮ ಭಕ್ತಿಯ ಪ್ರದರ್ಶನ ಮಾಡಿದ್ದು ಇದೆ, ಇಲ್ಲ ಅಂತಲ್ಲ. ಆದರೆ ಮುಂದೆ ಅದರಲ್ಲಿ ಈ ಧಾರಾವಾಹಿಗಳು ಬರೆಸುವ ಸೀರಿಯಲ್ಗಳು ನಮಗೆ ಸಮಯ ಮೀಸಲು ಅಲ್ಲಿರಬೇಕಾಯಿತು. ಸಂಜೆ ಮೊದಲಿಗೆ ಸಂಜೆ ಹೊತ್ತಿಗೆ ಮಾತ್ರ ಶುರುವಾಯಿತು, ಮಧ್ಯಾಹ್ನವೂ ಶುರುವಾಯಿತು. ಮಧ್ಯಾಹ್ನ ರೆಸ್ಟ್ ಮಾಡ್ತಾ ಇದ್ವಿ, ಅದು ಮಿಸ್ ಮಾಡ್ಕೊಂಡ್ವಿ. ಸಂಜೆ ಹೊತ್ತಿಗೆ ಇಲ್ಲ. ಈಗ ಕಾಲಘಟ್ಟದಲ್ಲಿ ನಾವು ನೋಡಲೇಬೇಕು. ನಮ್ಮ ಇಲ್ಲಿ ಏನು ಬೇರೆ ಮೀಸಲಿತ್ತು, ಭಜನೆ ಪಾರಾಯಣಗಳು ಮಾಡುವಂಥದ್ದು, ಇದೆಲ್ಲವೂ ಕಡಿಮೆ ಆಗ್ತಾ ಅನನ್ಯ ಚಿಂತೆಯಿತ್ತು. ನಾವು ಇದ್ವಿ, ಮನೆಯಲ್ಲಿ ನೆಮ್ಮದಿ ಇತ್ತು, ಇಲ್ಲ ಸುಖದ ಹಿಂದೆ ಹೊರಟ್ವಿ. ನಮ್ಮ ಮನೆ ಹೀಗಿರಬೇಕು, ನಮ್ಮ ಓದಿದ ಎಲ್ಲ ಅನ್ಯ ವಿಚಾರಗಳಿಂದ ನೀರಾಗಿ ಭಗವಂತನ ವಿಚಾರದಲ್ಲಿ ನಮಗೆ ಆಧಾರ ಇರಬೇಕು. ಏನು ಬೇಕಾದ್ರೂ ಬಿಟ್ಟೇನು ದೇವರ ಪೂಜೆ ಬಿಡುವುದಿಲ್ಲ. ದೇವರ ಏನಾದರೂ ಆಗಲಿ ದೇವರ ತೀರ್ಥ ಸ್ವೀಕಾರ ಮಾಡಿದ ಮೇಲೆ ಆಹಾರ ಸ್ವೀಕಾರ ಮಾಡ್ತೇನೆ, ಎಷ್ಟೇ ಹೊತ್ತಾಗಲಿ ಇಲ್ಲ. ಇವತ್ತೊಂದು ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಇವತ್ತೊಂದು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಒಮ್ಮೆ ಈ ಮನಸ್ಸಿನಲ್ಲಿ ಇಂತಹ ವಾಮ ಮಾರ್ಗದ ಪ್ರವೇಶ ಆಯಿತು, ನಾವು ಅಲ್ಲಿ ಮತ್ತೆ ಹೋಗ್ತಾ ಇರ್ತೇವೆ, ಮತ್ತೆ 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 ನಮಗೆ ಅದೇ ಇಷ್ಟ ಆಗ್ತಾ ಹೋಗ್ತದೆ. ಇದನ್ನೆಲ್ಲ ಬಿಟ್ಟು ಇಲ್ಲ, ಈ ದೇಹ ಇದು ಸಾಧನೆ ಬಂದಿರುವಂತದ್ದು, ಸುಮ್ಮನೆ ಬಂದದ್ದಲ್ಲ ಮನುಷ್ಯ ದೇಹ. ಈ ಏನು ನಾವೇನು ಸಾಧನೆ ಎಂದರೆ ಹೇಗೆ ಬದುಕಬೇಕು ಆ ರೀತಿ ಬದುಕುವಂತೆ, ನಮ್ಮ ಕರ್ತವ್ಯದ ಅರಿವು ಚೆನ್ನಾಗಿ ಮೂಡುವಂಥದ್ದು. ಈ ದೇಹದಲ್ಲಿ ನಾವು ಈ ದೇಹವನ್ನು ಪಡೆದ ಮೇಲೆ ಮಗನಾಗಿ ನನ್ನ ಕರ್ತವ್ಯ ಇರ್ತದೆ, ಮಗಳಾಗಿ ನನ್ನ ಕರ್ತವ್ಯ ಇರ್ತದೆ. ಆ ಕರ್ತವ್ಯ ಸರಿಯಾದ ಪಾಲನೆ ಅಷ್ಟೇ ಅಲ್ಲ, ಮುಂದೆ ನಾವು ತಂದೆ ತಾಯಿಗಳಾಗ್ತೇವೆ, ನಮ್ಮ ಜವಾಬ್ದಾರಿ, ಮನೆಯಲ್ಲಿ ಜವಾಬ್ದಾರಿ ಬೇರೆ, ಸಂಬಂಧಗಳ ಜವಾಬ್ದಾರಿ ಜೊತೆಗೆ ಸಮಾಜದಲ್ಲಿ ನಮಗಿರುವ ಜವಾಬ್ದಾರಿಗಳು, ಇವುಗಳನ್ನು ಅರಿತು ಪಾಲನೆ ಮಾಡಿದರೆ ಅದೇ ದೇವರ ಪೂಜೆ. ನಮಗೆ ವಿಹಿತವಾದ ನಿತ್ಯದ ಆಂತಿಕಗಳನ್ನ ಮಾಡುತ್ತಾ ಏಕಾದಶಿ ಉಪವಾಸಗಳನ್ನ ಕರ್ತವ್ಯ, ಯಾವುದು ನಿಮಗೆ ಆಪ್ಷನಲ್ ಅಲ್ಲ. ಇವತ್ತು ಮಾಡಿ ನಾಳೆ ಬಿಡಿ ಇಲ್ಲ, ಇದು ಶಾಸ್ತ್ರ ಯಾವತ್ತೂ ಹೇಳಿಲ್ಲ. ನಿಮ್ಗೆ ಇದು ಬಿಡಿ ಅಂತ ಅವಕಾಶ ಕೊಟ್ಟಿಲ್ಲ. ಮಾಡುತ್ತಾ ಅದನ್ನ ದೇವರಿಗೆ ಅರ್ಪಣೆ ಮಾಡುವಂತ ಇಂತಹ ಕರ್ಮ ಮಾಡಿದ್ದೇವೆ ಸ್ವಾಮಿ ಅನ್ನೋದಲ್ಲ. ನೀನು ಕೊಟ್ಟ ಶಕ್ತಿ, ನೀನು ಕೊಟ್ಟ ಬುದ್ಧಿಯ ಪ್ರೇರಣೆಯಿಂದ ನಾವಿಂದು ಏಕಾದಶಿ ಉಪವಾಸವನ್ನ ಮಾಡಿದೆ. ಅಮಾವಾಸ್ಯೆ, ಚೈತ್ರ ಅಮಾವಾಸ್ಯೆ ಈ ಸಂಖ್ಯೆ ಹೊತ್ತಿಗೆ ಭೀಮಕಟ್ಟೆ ಸ್ವಾಮಿಗಳು ಇಲ್ಲಿಗೆ ಮಠಕ್ಕೆ ಬರ್ತಾರೆ ಅಂತ ವಿಚಾರ ಗೊತ್ತಾಗಿತ್ತು. ಆದರೆ 6:30ಗೆ ಶುರುವಾದ ಇಲ್ಲ, ಸರಿಯಾದ ಸಮಯಕ್ಕೆ ನಾವು ಬಂದು ಕುಳಿತಿದ್ದೇವೆ. ಕುಳಿ ಇರಿಸಿದ್ಯಾರು? ಅವನ ಪ್ರೇರಣೆ ಇಲ್ಲದೆ ನಾವು ಬರ್ಲಿಕ್ಕಾಗ್ತದ? ಕರೆಸಿದ್ದವನು, ಕೇಳಿಸಿದ್ದವನು ಕೇಳುವಾಗ ನಿದ್ರೆ ಬಂದು ಕಣ್ಣು ಮುಚ್ಚಿ ಆಗುವಂತದ್ದು ಆಗ್ತದೆ. ಆದರೆ ಎಲ್ಲವನ್ನ ಮಾಡಿಸುವ ಸ್ವಾಮಿ. ಹಾಗಾಗಿ ನನ್ನದೇನಿಲ್ಲ, ಹೊರಡಬೇಕು, ತೊಂದರೆ ಇಲ್ಲ, ತೊಂದರೆ ಸ್ವಲ್ಪ ಹೊತ್ತು ಬಿಟ್ಟು ಏನಾಗ್ತದೆ ಅಲ್ಲ. ಪೂಜೆ 7:30 ಶುರುವಾಗುವುದಂತೆ, ಪೂಜೆ ಮುಗ್ದ ಮೇಲೆ ಪದಾರ್ಥ ವ್ಯವಸ್ಥೆ ಅಲ್ವಾ, ಅದಿರುವುದು ಮತ್ತೆ ಬೇಗ ಹೋಗಿ ಮಾಡಬೇಕೇನಿದೆ. ಹೇಗೂ ರೆಕಾರ್ಡ್ ಆಗಿದ್ದು ಕೇಳಿ ಸಿಗ್ತದೆ, ಅದು ಆನ್ಲೈನ್ ಸಿಗ್ತದೆ, ನಾನು ಈಗಲೇ ಯಾಕೆ ಹೋಗಬೇಕು? ಈ ರೀತಿಯಾಗಿ ಆಲೋಚನೆಗಳು ಬಂತೆ ನಮಗೆ ದಾರಿ ತಪ್ಪುವಂಥದ್ದು. ಈ ಉದಾಸೀನ ಬುದ್ಧಿ, ಇಲ್ಲ ನನ್ನ ಕರ್ತವ್ಯ, ಈ ಸ್ಥಳದಲ್ಲಿ ನನ್ನ ಜವಾಬ್ದಾರಿ ಅಂತಿದೆ, ನನಗೆ ಈ ಪದವಿಯನ್ನು ಕೊಟ್ಟ ಮಾತ್ರಕ್ಕೆ ಅದು ಆಗಬೇಕು ಅಂತಲ್ಲ. ನಮಗೆ ಈ ರೀತಿಯಾಗಿ
ಪ್ರತಿಯೊಂದನ್ನು ಕೂಡ ನನ್ನ ಕರ್ತವ್ಯ ಏನಿದೆ, ನಾನು ಹೇಗಿರಬೇಕು ಎಂಬುವ ವಿಚಾರಧಾರೆಯನ್ನು ಮೂಡಿಸಿಕೊಂಡಾಗ ನಮ್ಮ ನಿತ್ಯದ ನಡೆ ನುಡಿಗಳೆಲ್ಲವೂ ಕೂಡ ದೇವರ ಪೂಜೆ ಆಗಲಿಕ್ಕೆ ಸಾಧ್ಯ. ಆ ರೀತಿಯಲ್ಲಿ ನಡೆದಾಗ ಅನನ್ಯ ಚಿಂತೆಯಂತೋ ಹೇಳಿ ದೇವರ ಬಗ್ಗೆ ಎಚ್ಚರ ಬರುತ್ತದೆ. ಸತ್ಕರ್ಮ ನಡೆಯಿತು, ನಡೆದಾಗ ನಾವೆಲ್ಲ ಹೆಸರನ್ನ ನಮ್ಮ ಬೆನ್ನಿಗೆ ಅಂಟಿಸಿಕೊಳ್ಳುವ ಪ್ರಯತ್ನ ಮಾಡ್ತೇವೆ. ಯಾವುದೋ ಒಂದು ಸತ್ಕರ್ಮ ಚೆನ್ನಾಗಾಯಿತು, ಅವತ್ತು ಮೀಟಿಂಗ್ ನಲ್ಲಿ ನಾನು ಹೇಳಿದ್ದಲ್ವ, ಇಂಥವರನ್ನ ಕರೆಸಿ ಇಂಥವರ ಬಳಿ ಹೋದ್ರೆ ಈ ಕೆಲಸ ಚೆನ್ನಾಗಾಗ್ತದೆ ಅಂತ ನಾನು ಹೇಳಿದ್ದಕ್ಕೆ ಆ ಕೆಲಸ ಆಯಿತು, ನಮ್ಮ ಮೇಲೆ ಕಟ್ಟಿಕೊಳ್ತಾ ಇದ್ದೇವೆ. ಇಲ್ಲ, ನನ್ನ ಓಡಾಟ ಚೆನ್ನಾಗಿತ್ತು, ಅದಕ್ಕೆ ಈ ಕಾರ್ಯಕ್ರಮ ಚೆನ್ನಾಗಾಗಿತ್ತು, ನಾನು ಇಂಥ ಸಜೆಷನ್ ಕೊಟ್ಟೆ, ಹೀಗೆ ಮಾಡೋಣ ಹಾಗೆ ಮಾಡೋಣ, ಅದಕ್ಕೆ ಎಲ್ಲರೂ ಓಕೆ ಅಂದರು, ನಮ್ಮ ಬೆನ್ನು ಕಟ್ಟಿಕೊಳ್ಳುವಂಥದ್ದು ಇಲ್ಲ. ಯೋಯೋನ ಪ್ರಚೋದನೆ ನಮಗೆ ನಾವು ಆ ಕ್ಷಣದಲ್ಲಿ ಹೇಳುವ ಮಾತನ್ನು ಮುಗಿಸಿ ಅದಕ್ಕೆ ಎಲ್ಲರ ಸಮ್ಮತಿಯನ್ನು ತಂದು ಕೊಟ್ಟಿದ್ದು ಯಾರು? ನೀವು ಸ್ವತಂತ್ರರಾದರೆ ಹೌದು ನಾನು ಮಾಡಿದೆ ಅಂತ ಹೇಳ್ಬೋದು. ನಾನು ಅನ್ನುವಂಥದ್ದು ಇಲ್ಲ ಅಲ್ವಾ? ನಾನು ಅಂದರೆ ಯಾರು? ಭಗವಂತನೇ. ಆ ಭಗವಂತ ನನಗೆ ಪ್ರೇರಣೆ ಕೊಟ್ಟ ಮಾತ್ರಕ್ಕೆ ಇದು ಎಚ್ಚರ ಬಂದರೆ, ನಾನು ಅಂದರೆ ನಾನು ಹೋದೆ, ಹೌದು ನನ್ನೊಳಗಿನ ಅಹಂಕಾರ ಹೋಗಬೇಕು. ಒಬ್ಬ ರಾಜನ ಸಭೆ ನಡೀತಾ ಇತ್ತು. ಆ ಸಭೆಗೆ ಒಬ್ಬ ಭಿಕ್ಷುಕ ಬಂದು ರಾಜ, ನನ್ನ ಬಯಕೆಯನ್ನು ನೀನು ಪೂರ್ಣ ಮಾಡಬಹುದು, ಏನು ಭಿಕ್ಷೆ ಕೊಡು ನನಗೆ. ರಾಜ, ನೀನು ಬಂದು ಯಾರ ಕೇಳ್ತಾ ಇರೋದು? ಇಡೀ ದೇಶದ ರಾಜ ನಾನು, ನನ್ನ ಬಳಿಗೆ ಬಂದು ನೀನು ಕೇಳ್ತಾ ಇದ್ದೀಯಾ? ಬಹುಶಃ ನಿನಗೆ ಭಿಕ್ಷುಕರಿಗೆ ಹೇಗೆ ಗೊತ್ತಿರ್ತದೆ ರಾಜನ ಬಳಿಗೆ ಇರುವ ಸಂಪತ್ತಿನ ವ್ಯಾಪ್ತಿ, ಅದರ ಮೇಲೆ ಮೌಲ್ಯ ಹೇಗೆ ಗೊತ್ತಿರ್ತದೆ? ಸಾಧ್ಯ ಇಲ್ಲ. ಹಾಗಾಗಿ ಏನ್ ಬೇಕು, ನನ್ನ ಹತ್ರ ನಿನ್ನ ಇಚ್ಛೆ ಪೂರ್ಣ ಮಾಡೋ ಭಾಗ ನನಗಿದೆ ಅಂತ ರಾಜ ಹೇಳಿದ್ದಾನೆ. ಭಿಕ್ಷುಕ ಹೇಳದ, ನನಗೆ ಇಚ್ಛೆ ಕೊಡು, ನಿನಗೆ ನನ್ನ ಭಂಡಾರದಲ್ಲಿರುವ ಯಾವ ಪದಾರ್ಥ ಬೇಕಾದರೂ ಸ್ವೀಕಾರ ಮಾಡುವಂತ. ಭಿಕ್ಷುಕ ಹೇಳಿದಂತೆ, ಅದು ನಿನ್ನದಲ್ಲ, ಅದು ಜನರಿಗೆ ಮೀಸಲಿರುವ ಪದಾರ್ಥಗಳು, ನಿನ್ನದಲ್ಲ. ಸರಿ, ಹಾಗಾದರೆ ನನ್ನ ಅರಮನೆ ಇದೆ, ನನ್ನ ವಾಸಸ್ಥಾನ ಇದೆ, ಇದನ್ನು ಸ್ವೀಕಾರ ಮಾಡಿದರೆ ಏನಾದರೂ ಅದು ನಿನ್ನದಲ್ಲ, ಅದು ನಿನ್ನ ಈ ಕರ್ತವ್ಯ ನಿರ್ವಹಣೆಗಾಗಿ ಜನರೇ ಕೊಟ್ಟಿರುವಂತದ್ದು. ಸರಿ, ನನ್ನ ದೇಹ ಇದೆ, ಈ ದೇಹವನ್ನ ನಿನಗೆ ಭಿಕ್ಷೆಗೆ ನಾನು ಅರ್ಪಣೆ ಮಾಡ್ತೇನೆ ಅಂತ ಹೇಳಿದ ರಾಜ. ಆವಾಗ ಭಿಕ್ಷುಕ ಹೇಳಿದಂತೆ, ದೇಹ ನಿನ್ನದಲ್ಲ, ನಿನ್ನ ಪ್ರಾರಬ್ಧ ಕರ್ಮವನ್ನು ಪೂರಣೆ ಅದು ಬ್ಯಾಲೆನ್ಸ್ ಮಾಡಲಿಕ್ಕೆ ಸಿಕ್ಕಿರುವಂತದ್ದು ಆ ಶರೀರ, ಅದು ನಿನ್ನದಲ್ಲ, ನೀನೇನ್ ಮಾಡ್ತೀಯ? ರಾಜನಿಗೆ ಮಾತಾಡ್ಲಿಕ್ಕಿಲ್ಲ, ತಪ್ಪಿದ್ದಾಗಿ ಹೋದ. ಆ ಭಿಕ್ಷುಕನಿಗೆ ಇಡೀ ಸಭೆಯಲ್ಲಿ ರಾಜನನ್ನು ಸೋಲಿಸಿದಂತಹ ಸಂತೋಷ, ತಾನು ಹೆಜ್ಜೆ ಹಾಕಿದ ಹೊರಗಡೆ. ರಾಜ ಓಡೋಡಿ ಬಂದ, ಭಿಕ್ಷುಕನ ಬಳಿ ಬಂದಾಗ ಭಿಕ್ಷುಕ ತಿರುಗಿ ಕೇಳದ, ಏನೋ ನನ್ನ ಹತ್ರ ಸನ್ಯಾಸ ಸ್ವೀಕಾರ ಮಾಡಬೇಕು ಅಂತ ಓಡಿ ಬಂದ್ಯಾ ನೀನು? ರಾಜ ಹೇಳದ, ಇಲ್ಲ, ನನ್ನಲ್ಲಿ ಒಂದು ಇತ್ತು, ನಾನು ಕೊಡದಿದ್ದರೂ ಕೂಡ ನೀನು ಪಡೆದು ಬಿಟ್ಟೆ ಅಂತ. ಭಿಕ್ಷುಕಿಗೆ ಅರ್ಥ ಆಗಲಿಲ್ಲ. ಏನು, ನಾನು ಈ ಸಂಪತ್ತಿನ ಒಡೆಯ, ನನಗೆ ನಾನು ಮಹಾ ಸಮರ್ಥ ಎಂಬ ಅಹಂಕಾರ ನಾನು ತುಂಬಿಕೊಂಡಿತ್ತು, ಅಹಂಕಾರ ನನ್ನಿಂದ ಹೋಯಿತು. ನಿನ್ನಲ್ಲಿ ಏನು, ನಾನು ರಾಜನನ್ನ ಸೋಲಿಸಿದೆ ಎಂಬ ಅಹಂಕಾರ ನಿನಗೆ ಬಂದಿದೆ ಈಗ ಅನ್ನುತ್ತಾ ಆ ಭಿಕ್ಷುಕ ಸೋತ ಅಂತೆ. ಅಂದ್ರೆ ನಮಗೆ ಅರಿವಿನಲ್ಲಿ ನಾವು ತುಂಬಿಕೊಂಡಿರುತ್ತೇವೆ, ನಾವು ಇಂಥವರು ಅಂತ ಕಣ್ಣಿಗೆ ಕಾಣದ ಕೊಂಬುಗಳು ಪಟ್ಟಿಗಳು ಜಾಸ್ತಿ ಇರ್ತದೆ ನಮ್ಮ ತಲೆಯಲ್ಲಿ. ಹಾಗಾಗಿ ಈ ಅಹಂಕಾರ ಬರುವಂತದ್ದು ಇದಾವುದು ಕೂಡ ನನ್ನದಲ್ಲ ಎನ್ನುವ ಎಚ್ಚರ ಬಂದಾಗ ಈ ಜೀವನದಲ್ಲಿ ನಾವೇನಾದರೂ ಸಾಧನೆ ಮಾಡಿದ್ದೇವೆ ಎಂದರೆ ಇದೆಲ್ಲ
ನಮ್ಮ ಹಿರಿಯರ ಆಶೀರ್ವಾದ, ನಮ್ಮ ತಂದೆ ತಾಯಿಯರ ಆ ಋಣ ಜೀವನದಲ್ಲಿ ಒಳ್ಳೊಳ್ಳೆ ಹುದ್ದೆಯಲ್ಲಿದ್ದು ನಾವೆಲ್ಲ ಕೆಲಸ ಮಾಡಿದ್ದೇವೆ, ಮಾಡ್ತಾ ಇರುತ್ತೇವೆ. ಸಹಜವಾಗಿಯೇ ನಮ್ಮ ತಂದೆ ತಾಯಿಯರ ಬಗ್ಗೆ ಎಲ್ಲೋ ಒಂದು ಕಡೆಯಲ್ಲಿ ತಿರಸ್ಕಾರ ಭಾವನೆ ಆವಾಗ ಮೂಡಿರುತ್ತದೆ. ನಮಗೆ ಸಂಧ್ಯಾವಂದನೆ ಮಾಡುವಾಗ ಬ್ರಹ್ಮಹತ್ಯ ಶಿರಸ್ಕಂಚ ಅಂತ ಪಾಪ ಪುರುಷನ ಧ್ಯಾನ ಮಾಡಲಿಕ್ಕೆ ಇದೆ ಅಲ್ವಾ? ಉದರ ಹೊಟ್ಟೆ ಎಡಪಾದವನ್ನು ಮುಟ್ಟಿಕೊಂಡು ಬ್ರಹ್ಮಹತ್ಯೆ ಯಾವ ಪಾಪ ಪುರುಷನ ಕಲೆಯಾಗಿದೆಯೋ ಅಂತ ಚಿಂತನೆ ಮಾಡಲಿಕ್ಕಿದೆ. ನಾವ್ಯಾರೂ ಕೂಡ ಬ್ರಹ್ಮಹತ್ಯೆ ಮಾಡಿಲ್ಲ ಅಲ್ವಾ? ಗ್ಯಾರಂಟಿ ಅಲ್ವಾ ಇದು? ಸರ್ಟಿಫಿಕೇಟ್ ಕೊಟ್ಕೊಳ್ಬೋದಲ್ವಾ? ನಾನ್ಯಾರು ಬ್ರಹ್ಮಹತ್ಯೆ ಮಾಡಿಲ್ಲ. ನಿಮ್ಮನ್ನೇ ಕೇಳ್ತಾ ಇದ್ರು ಅಲ್ವಾ? ನಾನ್ಯಾರು ಬ್ರಹ್ಮಹತ್ಯೆ ಮಾಡಿಲ್ಲ, ಇದು ಗ್ಯಾರಂಟಿ. ಬ್ರಹ್ಮಹತ್ಯ ಈ ಬ್ರಹ್ಮಹತ್ಯೆ ದೋಷ ಇದ್ದರೆ ಇಂಥ ಕ್ಷೇತ್ರವು ಪರಿಹಾರ ಆಗ್ತದೆ ಅಂತೆಲ್ಲ ಇದೆ. ನಾವೀಗ ರಾಮೇಶ್ವರಕ್ಕೆ ಹೋದರೆ ಶಿವನಿಗೆ ಬ್ರಹ್ಮದೇವರ 5ನೇ ತಲೆಯ ಬ್ರಹ್ಮಹತ್ಯೆ ದೋಷ ಬಂದಿತ್ತು. ಆ ದೋಷ ಪರಿಹಾರಕ್ಕಾಗಿ ರಾಮ ಈಶ್ವರನ ಪ್ರತಿಷ್ಠೆ ಮಾಡಿದ್ದು ಸೇರಿ ದರ್ಶನದಿಂದ ಇಂಥ ಪುಣ್ಯ ಇದೆ ಎಂಬುದಕ್ಕಾಗ ವಿಚಾರಗಳಿದೆ. ಹಾಗೆ ನಮ್ಮ ಭೀಮನ ಕಟ್ಟೆಯು ಕೂಡ ತುಂಗಾ ನದಿಗೆ ಅಡ್ಡಲಾಗಿ ಭೀಮ ಕಟ್ಟೆಯನ್ನು ಸೇರಿ ನಿರ್ಮಾಣ ಮಾಡಿದ್ದು ಈ ಸೇತುವಿನ ದರ್ಶನ ಮಾಡಿದರೆ ಬ್ರಹ್ಮಹತ್ಯೆ ದೋಷ ಪರಿಹಾರ ಆಗ್ತದೆ ಎಂಬುದಕ್ಕಾಗಿಯೇ ಈ ಭೀಮ ಆ ಸೇತುವಿನ ಎದುರಿನಲ್ಲಿ ಈಶ್ವರನ ಪ್ರತಿಷ್ಠೆ ಮಾಡಿದ್ದಾನೆ. ಯಾರು ದರ್ಶನ ಮಾಡಬೇಕು? ಬ್ರಹ್ಮಹತ್ಯೆ ಮತ್ತು ಅಲ್ವಾ? ಬ್ರಹ್ಮಹತ್ಯೆ ಮಾಡಿದವರು ದರ್ಶನ ಮಾಡಬೇಕು. ನಾವು ಮಾಡಿಲ್ಲ, ಇದು ಗ್ಯಾರಂಟಿ. ಆದರೆ ನಿಮಗೊಂದು ಕಥೆ ಹೇಳುತ್ತೇನೆ, ಒಂದು ಸಣ್ಣ ಕಥೆ. ಮಹಾಭಾರತದಲ್ಲಿ ಒಂದು ಘಟನೆ ಇದೆ. ಯುದ್ಧ ನಡೆದಿದೆ ಕುರುಕ್ಷೇತ್ರದಲ್ಲಿ. ಕರ್ಣ ಕೌರವರ ಪಡೆಯ ನೇತೃತ್ವವನ್ನು ವಹಿಸಿಕೊಂಡಿದ್ದ. ಬಹುಭೀಕರವಾದ ಯುದ್ಧ ನಡೆದಿದೆ. ಪಾಂಡವರ ಧರ್ಮರಾಜರನ್ನ, ನಕುಲ ಸಹದೇವರನ್ನ ಕರ್ಣ ಸೋಲಿಸಿದ್ದಾನೆ, ಆದರೆ ಬಂಧಿಸಿಲ್ಲ, ಬಿಟ್ಟಿದ್ದಾನೆ. ಅವರನ್ನ ಬಹಳ ತುಚ್ಛವಾಗಿ, ನೀವು ಯಾಕೆ ಯುದ್ಧಕ್ಕೆ ಬರ್ತೀರ, ಕೈಲಾಗಿದ್ದವರು ನಮ್ಮದ್ರಲ್ಲಿ ಯಾಕೆ ಸೋಲ್ತೀರ ಅಂತೆಲ್ಲ ಅವರು ತುಚ್ಛವಾಗಿ ಬೈದು ಕಳಿಸಿಕೊಟ್ಟಿದ್ದಾರೆ. ಧರ್ಮರಾಜನಿಗೆ ಬೇಜಾರಾಗಿದೆ, ಶಿಬಿರಕ್ಕೆ ವಾಪಸ್ ಹೋಗಿದ್ದಾನೆ. ಹೋದ ಧರ್ಮರಾಜನನ್ನ ಯುದ್ಧ ರಂಗದಲ್ಲಿ ಹೋರಾಡ್ತಾ ಇದ್ದಂತಹ ಅರ್ಜುನ ನೀನು ನೋಡಬೇಕು ಅಂತ ಮನಸ್ಸಾಯಿದ್ದಾನೆ. ಹತ್ತಿರದಲ್ಲಿ ಭೀಮ ಇದ್ದ. ಭೀಮನ ಹತ್ರ ಕೇಳಿಕೊಂಡಂತೆ ಅರ್ಜುನ, ಇಲ್ಲಿ ನೀನು ಶಿಬಿರಕ್ಕೆ ಹೋಗು, ಶಿಬಿರಕ್ಕೆ ಹೋಗಿ ನಮ್ಮ ಅಣ್ಣ ಧರ್ಮರಾಜ ಹೇಗಿದ್ದಾನೆ ಚೆನ್ನಾಗಿ ಮೆಸೇಜ್ ಕೊಡುವಂತ, ನೀನ ಗರ್ಜನೆ ಮಾಡಿ ಬಿಡುವ ಅಂತ ಅರ್ಜುನ ಭೀಮನಲ್ಲಿ ಕೇಳಿಕೊಂಡಾಗ ಭೀಮ ಹೇಳಿದಂತೆ, ನಾನು ಹೋಗುವುದಿಲ್ಲ, ಬೇಕಿದ್ರೆ ನೀನೇ ಹೋಗು. ಯಾಕೆ? ರಣರಂಗವನ್ನ ಬಿಟ್ಟು ಹೋದರೆ ರಣಹೇಳಿ ಅಂತ ಇರುತ್ತಾರೆ, ನಾನು ರಣಹೇಳಿ ಅನಿಸಿಕೊಳ್ಳುವುದಿಲ್ಲ, ಬೇಕಾದ್ರೆ ನೀನು ಹೋಗುವುದು. ಅರ್ಜುನ ಕೃಷ್ಣನಲ್ಲಿ ಕೇಳ್ಕೊಂಡಾನೆ, ಕೃಷ್ಣ ನನಗೆ ಅಣ್ಣ ನೋಡ್ಲಿಕ್ಕೆ ಬರ್ತಾ ಇದೆ, ಶಿಬಿರ ಕರ್ಕೊಂಡು ಹೋಗು. ಕೃಷ್ಣ ಕರೆದುಕೊಂಡು ಹೋದ. ಶಿಬಿರಕ್ಕೆ ಹೋದಾಗ ಮೊದಲಿಗೆ ಧರ್ಮರಾಯನಿಗೆ ಅರ್ಜುನ ನಮಸ್ಕಾರವನ್ನ ಮಾಡಿದ. ನಮಸ್ಕಾರ ಮಾಡಿ ಎದ್ದಾಗ ಧರ್ಮರಾಜ ಆಯುಷ್ಯ ಮಾಡಿಕೊಡ್ತಾ ಹೇಳ್ತಾ ಇದ್ದಾನೆ, ನೀನು ಕರ್ಣನನ್ನ ಕೊಂದಿದ್ದೀಯಾ, ಮಹಾವೀರ ನೀನು ಎಂಬುದಾಗಿ ಧರ್ಮರಾಜ ಹೇಳಿದಾಗ ಅರ್ಜುನ ಹೇಳ್ತಾನೆ, ಇವತ್ತು ಕೊಂದಿಲ್ಲ, ನಾಳೆ ಕೊಲ್ತೇನೆ ಅಂತ. ಧರ್ಮರಾಜನಿಗೆ ಸಿಟ್ಟು ಬಂತು. ಯಾಕಂದರೆ ನಮ್ಮ ಕಿವಿಯರಲ್ಲಿ ಒಂದು ನಿರೀಕ್ಷೆ ಇಟ್ಕೊಂಡಿರ್ತೇವೆ ನಾವು, ಇವತ್ತು ಇವರು ಈ ಕೆಲಸ ಮಾಡ್ಕೊಂಡು ಬರ್ತಾರೆ ಅಂತ. ಆದರೆ ಅವರು ಕೆಲಸ ಮಾಡ್ಕೊಂಡು ಬಂದಿಲ್ಲ ಅಂದಾಗ ನಮ್ಮ ಸಿಟ್ಟು ಬಂದ್ಬಿಟ್ಟಿರ್ತದೆ. ಧರ್ಮರಾಜ ಅರ್ಜುನ ಕೈಗೆ ಶುರು ಮಾಡಿದ, ನಿನ್ನನ್ನ ನಂಬಿ ನಾವು ಯುದ್ಧ ಘೋಷಣೆ ಮಾಡಿದ್ದು, ಯಾಕೆ ಪಾಶುಪತ ಮೊದಲಾದ ಅಸ್ತ್ರಗಳನ್ನು ತಪಸ್ಸು ಮಾಡಿ ಅರ್ಜುನ
ಪಡೆದಿದ್ದು ನಿನ್ನ ಸಾಮರ್ಥ್ಯವನ್ನು ನಂಬಿ ಯುದ್ಧದ ನಾವು ತಯಾರಿ ಮಾಡಿ ಯುದ್ಧವನ್ನ ಮಾಡಿದ್ದು ನೀನೇ ಕೈಯಲ್ಲಾಗ ಆ ಗಾಂಧೀವ ಇದೆಯಲ್ಲ ಕೈಯಲ್ಲಿ ಕೃಷ್ಣನ ಕೊಡು. ಕೃಷ್ಣ ಸಾರಥಿ ಕಾಣಲ್ಲ, ಅವನು ಯುದ್ಧ ಮಾಡಲಿ, ನೀವು ರಥ ಸಾರಥಿ ಆಗು ಎಂಬುವ ಮಾತುಗಳನ್ನ ಧರ್ಮರಾಜ ಹೇಳಿದ್ದಾನೆ. ಮರುಕ್ಷಣದಲ್ಲಿಯೇ ಅರ್ಜುನ ಕತ್ತಿ ತೆಗೆದಿದ್ದ ಧರ್ಮರಾಜ ಕೊಲ್ಲಬೇಕು. ಕೃಷ್ಣ ಪಕ್ಕದಲ್ಲಿದ್ದ, ಏನ್ ಮಾಡಿಕೊಂಡಿದ್ದೀಯ? ನಾನು ಯುದ್ಧ ಶಸ್ತ್ರಾಭ್ಯಾಸ ಮಾಡುವಾಗ ಒಂದು ಪ್ರತಿಜ್ಞೆ ಮಾಡಬೇಕಿತ್ತು. ಏನು ಪ್ರತಿಜ್ಞೆ ಅಂದ್ರೆ, ಯಾರು ಅಂದ್ರೆ ಲೋಕ ಕಂಟಕವಾಗದ ಒಂದು ಪ್ರತಿಜ್ಞೆ ಮಾಡಬೇಕು ಅಂತ. ಏನು ಪ್ರತಿಜ್ಞೆ ನಾನು ಮಾಡಿದ್ದೆ ಅಂದರೆ, ನನ್ನ ಗಾಂಡೀವವನ್ನ ಅಂದ್ರೆ ಧನಸ್ಸನ್ನ ಮತ್ತೊಬ್ಬರಿಗೆ ಕೊಡಬಾರದು ಹೇಳಿದ್ದಾನೆ. ನಿನ್ನ ಗಾಂಡೀವವನ್ನ ಕೃಷ್ಣನೇ ಕೊಡು ಅಂತ ಹೇಳಿದ್ದಾನೆ. ನಾನು ಧರ್ಮರಾಜನ ಕೊಲ್ಲಬೇಕೀಗ. ಕೃಷ್ಣ ಅರ್ಜುನನಿಗೆ ಬೈದ, ಜೋರ್ ಮಾಡಿದ, ನೀನು ದೊಡ್ಡವರನ್ನ ಸೇವೆ ಮಾಡಿ ಧರ್ಮ ಸೂಕ್ಷ್ಮವನ್ನ ಕಲಿತವನಲ್ಲ. ಸತ್ಯಸ್ಯ ವಚನಂ ಶ್ರೇಯಃ ಸತ್ಯ ಜ್ಞಾನಂತು ದುಷ್ಕರಂ ಎಂಬುವ ಮಾತನ್ನು ಹೇಳ್ತಾನೆ. ಸತ್ಯದ ಮಾತು, ಶಪಥ ಮಾಡಿದ್ದೆ, ಈ ಬಿಲ್ಲನ್ನು ಮಕ್ಕಳಿಗೆ ಕೊಡುವಂತ ಹೇಳುವ ಕೊಡ್ತೇನೆ ಅಂತ, ಹಾಗಾಗಿ ನಾನು ಗಂಗನ ಕೊಲ್ಲಿ ಕೊಡ್ತೇನೆ ಅಂದ್ರೆ ಇದಕ್ಕಿಂತ ದೊಡ್ಡ ಪಾಪ ಮತ್ತೊಂದಿಲ್ಲ. ಹಿರಿಯಣ್ಣ ತಂದೆ ಸಮಾನ, ಅವನಕ್ಕಿಂತ ಪಾಪ ಬರ್ತದೆ. ನಿನ್ನ ಚಿಂತನೆಯೇ ಸರಿ ಇಲ್ಲ, ಅಲ್ಲ ಶಪಥ ಪೂರ್ಣ ಆಗಬೇಕಲ್ಲ, ನಾನೇನ್ ಮಾಡಬೇಕು? ಕೃಷ್ಣ ಅರ್ಜುನನಿಗೆ ಕಥೆ ಹೇಳ್ತಾನೆ, ಎರಡು ಕಥೆ ಹೇಳ್ತಾನೆ, ಕಥೆ ಒಳಗಿನ ಕಥೆ. ಒಬ್ಬ ಕೌಶಿಕ ಅಂತ ಬ್ರಾಹ್ಮಣ ಇದ್ದಾನೆ. ಅವನು ಸತ್ಯವನ್ನೇ ಹೇಳುವುದು, ನನಗೆ ಏನು ಕಾಣ್ತು ಅದು ನಾನೇ ಹೇಳುವುದು. ನಮ್ಮದು ನಾವು ಇರ್ತೇವಲ್ಲ, ನಾನೇ ಬಿಡಬೇಕು, ನಾನು ಇದ್ದಕ್ಕಿದ್ದಾಗೆ ಹೇಳಿರ್ತೇನೆ. ನಮ್ಮ ಕೆಲವರಲ್ಲಿ ಆ ಸ್ವಭಾವ ಇರ್ತದೆ, ಮಾತು ಎದು ಕಣ್ಣಿಗೆ ಚುಚ್ಚಿದಂತೆ ಕಟ್ಟಿ ಹಾಕಿದಂತೆ ಮಾತಾಡೋದು, ನಾನೇ ಬಿಡಬೇಕು, ಆ ಸತ್ಯವನ್ನು ಹೇಳಿದ್ದು. ಈ ರೀತಿಯಾಗಿ ನಾವು ಮಾತಾಡಿರುತ್ತದೆ. ಆ ಕೌಶಿಕ ಬ್ರಾಹ್ಮಣನ ಹೆಗ್ಗಳಿಕೆ ಸತ್ಯವನ್ನೇ ಹೇಳುತ್ತಾನೆ. ಒಂದು ಊರಿನ ಹೊರಗಡೆಯಲ್ಲಿ ಆ ಕೌಶಿಕ ಬ್ರಾಹ್ಮಣ ಆಶ್ರಮ ಕಟ್ಟಿಕೊಂಡಿದ್ದಾನೆ. ಅವನ ಆಶ್ರಮಕ್ಕೆ ಬೇರೆ ಊರಿನ ಜನ ಭಯದಿಂದ ಓಡಿ ಬರ್ತಾ ಇದ್ದಾರೆ. ಅವರನ್ನು ದರೋಡೆಯವರು ಹಿಂಬಾಲಿಸಿಕೊಂಡು ಬರ್ತಾ ಇದ್ದಾರೆ. ಆ ಜನ ಎಲ್ಲ ಒಂದು ಈ ಕೌಶಿಕನ ಕೇಳ್ಕೊಂಡ್ರಂತೆ, ನಮಗೆ ಇಲ್ಲಿ ಆಶ್ರಯ ಕೊಡು. ಸರಿ, ಕೌಶಿಕ ಇಲ್ಲೆಲ್ಲ ಮರಗಿರಕ್ಕೆ ಇದೆ, ಮತ್ತೊಂದಿದೆ, ನೀವೆಲ್ಲಾದ್ರೂ ಅಡೆದುಕೊಳ್ಳಿ ಅಂತ ಅವರಿಗೆ ಹೇಳಿದ. ಅವರೆಲ್ಲ ಅಲ್ಲಿ ಹೋಗಿ ಕುಳಿತುಕೊಂಡ್ರಂತೆ. ಅವರ ಹಿಂದೆ ಆ ದರೋಡೆಯವರು ಬಂದಿದ್ದಾರೆ. ಬಂದಾಗ ಕೌಶಿಕನ ಬಳಿ ಕೇಳಿದಂತೆ, ಈ ನಮಗಿಂತ ಮೊದಲು ಓಡಿ ಬಂದಂತ ಜನ ಎಲ್ಲ ಇಲ್ಲಿ ಬಂದಿದ್ರ? ಹೌದು, ಇಲ್ಲಿ ಅವೆಲ್ಲ ಕೂಗಿದ್ದಾರೆ ನೋಡಿ ಅಂತ ತೋರಿಸಿಕೊಟ್ಟಂತೆ ಆ ದರೋಡೆಕೋರರು ಆ ಜನರಿಗೆಲ್ಲ ಹೊಡೆದು ಬಡಿದು ಅವರ ಕೆಲಸ ಮುಂದುವರಿಸಿದ್ದಾರೆ. ಆ ಕೌಶಿಕನಿಗೆ ನರಕ ಆಯಿತು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಸತ್ಯ ಹೇಳಿದವರು, ಆದರೆ ಸಜ್ಜನರಿಗೆ ಬಂದ ಆಪತ್ತು ಅದನ್ನು ಪರಿಹಾರ ಮಾಡಬೇಕಿತ್ತು. ಅಲ್ಲಿ ಸುಳ್ಳು ಹೇಳಿದ್ದರೂ ಅದು ಸತ್ಯವಾಗಿತ್ತು. ನಮಗೆ ಮಾಡಲಿ ಮನುಷ್ಯ ದೇಹ ಬಂದಿರುವುದೇ ದುರ್ಲಭವಾದದ್ದು. ತತ್ರಾಪಿ ಬ್ರಾಹ್ಮಣ ಜನ್ಮ, ಅದರಲ್ಲೂ ಕೂಡ ಶ್ರೀಮದ್ ಆಚಾರ್ಯರವನ್ನ ಸಿದ್ಧಾಂತವನ್ನು ಒಪ್ಪಿ ಪಾಲನೆ ಮಾಡುವ ದೊಡ್ಡ ಅವಕಾಶವನ್ನು ಕೊಟ್ಟಿರುವ ಈ ಜನ್ಮ ಇದು ಸಾರ್ಥಕವಾಗಬೇಕಾಗಿದೆ. ಸಾರ್ಥಕವಾಗುವುದು ಅಂದರೆ ಒಂದು ದಿನದಲ್ಲಿ ಮಾಡಿದರೆ ಬಿಟ್ಟೆ ಆಗುವಂಥದ್ದಲ್ಲ. ನಿತ್ಯದಲ್ಲೂ ಕೂಡ ನಾನು ಇನ್ನೆಷ್ಟು ದೇವರಿಗೆ ಸಂತುಷ್ಟನಾಗಿರುವಂತೆ ಬಾಳಬಹುದು ಅದನ್ನ ಆಲೋಚನೆ ಮಾಡುತ್ತಾ ಮತ್ತಷ್ಟು ನಮ್ಮ ಕೃತಿಗಳಲ್ಲಿ ಶುದ್ಧತೆಯನ್ನ ತಂದುಕೊಡುವ ಪ್ರಯತ್ನ ಮಾಡಿದಾಗ ಈ ಮನುಷ್ಯ ಜನ್ಮ ಸಾರ್ಥಕವಾಗಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಪ್ರಯತ್ನ ಇರಲಿ. ನಮ್ಮ ಈ ಪ್ರಯತ್ನಕ್ಕೆ ಕಲಿಗುರುಗಳ ಅನುಗ್ರಹ ಜೊತೆಗಿದ್ದು ನಮ್ಮನ್ನ ಕಾಪಾಡುವಂತಾಗಲಿ ಎಂದು ಹೇಳುತ್ತಾ, ನಮ್ಮ ಭೀಮನಕಟ್ಟೆಯ ಮಠ ಗೊತ್ತೇ ಇಲ್ಲದ ಮಠ, ತುಂಬಾ
ತುಂಬಾ ಅಪರಿಚಿತ ಮಠ. ಕೆಲವು ಸಂದರ್ಭ ನಾವು ಕೇಳಿದ್ವಿ. ಎಲ್ಲಿ ಅಂತ ಹೇಳಿದ್ರೆ ಮಹಿಷಿಯಲ್ಲಿ ನಮ್ಮ ಗುರು ಮಠ ಮುತ್ತರಾಜಿ ಮಠ ಆಗಿದ್ದರೆ ಅಲ್ಲಿಯ ಸತ್ಯಸಂಗತಿ ಅಂತರ ವೃಂದಾವನ ಇದೆ. ಅಲ್ಲಿ ಹೋಗಿದ್ದಾಗ ಅಲ್ಲಿ ಆಚಾರ್ಯ ಹೇಳಿದ್ರು, ನಿಮಗೆ ಗುಡ್ಸೋಕಿದೆ, ಬೇಕಾದ್ರೆ ಹತ್ತಿರದ ಭೀಮಕಟ್ಟೆ ಮಠ ಅಂತಿದೆ, ಹೋಗಿ ಅಂತ ಹೇಳಿದ್ರು. ಹಾಗೆ ಹೋಗಿ ಬಂದ್ವಿ ಅಂತ ಒಂದು ಗೊತ್ತಾಗಿರಬಹುದು, ಅಥವಾ ಇನ್ಯಾವುದೋ ಸುಧಾ ಕಾರ್ಯಕ್ರಮದಲ್ಲೂ, ಅಥವಾ ನಮ್ಮ ರುದ್ರಾದಿ ಶ್ರೀವಾದರು ಭೀಮಕಟ್ಟೆಗೆ ಬಂದಿದ್ರಂತೆ, ನಾನು ನೋಡಿದೆ, ಹಾಗಾಗಿ ಭೀಮಕಟ್ಟೆ ಮಠ ಇದೆ ಗೊತ್ತಾಯಿತು ಅನ್ನುವಂಥವ್ರು ದರ್ಶನ ಇರ್ತಾರೆ. ಇಲ್ಲ ಸುಧಾ ಮಂಗಳ ಇತ್ಯಾದಿ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸಿ ನಾವು ನೋಡಿದ್ವಿ. ಅಂದ್ರೆ ಈಗ ಇರುವ ಶ್ರೀಪಾದರ ಎದುರಿನಲ್ಲಿ ನಾವು ಸ್ವಲ್ಪ ಎತ್ತರದ ದೇಹದವರು, ಹಾಗಾಗಿ ಎದ್ದು ಕಾಣ್ತೇವೆ. ಈ ರೀತಿಯಾಗಿ ಭೀಮಕಟ್ಟೆ ಸ್ವಾಮಿಗಳು ನೋಡಿದ್ವಿ ಅಂತ ಹೇಳಿ ಭೀಮಕಟ್ಟೆ ಮಠದ ಬಗ್ಗೆ ಗೊತ್ತಾಗಿದ್ದು ಒಂದೊಂದು ವಿಚಾರಗಳು ಬರ್ತಾ ಹೋಗ್ತದೆ. ಅಂದರೆ ಈ ಭೀಮನ ಕಟ್ಟೆ ಮಠ ಅನ್ನುವಂಥದ್ದು ಎಲ್ಲಿ ನೆಲೆ ನಿಂತಿದೆ? ತೀರ್ಥಹಳ್ಳಿಯ ಸಮೀಪದಲ್ಲಿ ನಿಂತಿದೆ. ಈಗ ಈ ಮಠ ಇರುವಂತಹ ಜಾಗ ಏನಿದೆ, ಇದು ಜನಮೇರಿಯ ಮಹಾರಾಜ ಭೂದಾನ ಕೊಟ್ಟಿರುವಂಥದ್ದು. ಪಾಂಡವರಲ್ಲಿ ಅರ್ಜುನ ಮಗನಾದ ಅಭಿಮನ್ಯು ಮಗನ ಪರೀಕ್ಷಿತ ಮಗನಾದ ಜನಮೇರಿಯ ಭೂದಾನ ಕೊಟ್ಟಂತಹ ಸ್ಥಳದಲ್ಲಿ ಶ್ರೀ ಮಠ ಇರುವಂಥದ್ದು. ಈ ಪರಂಪರೆ ಆಗಲೇ 5036 ವರ್ಷದ ಹಿಂದೆ ಜನಮೇರಿಯ ಮಹಾರಾಜ ಭೂಮಿಯನ್ನು ದಾನ ಕೊಡ್ತಾನೆ. ಅದಕ್ಕೆ ಸಂಬಂಧಪಟ್ಟಂತಹ ತಾಮ್ರ ಶಾಸನ, ಏನು ಕಾಪರ್ ಪ್ಲೇಟ್ಸ್ ಅಂತ ಹೇಳ್ತೇವೆ, ಅದು ಈಗಲೂ ಕೂಡ ಉಂಟು. ಅದರಲ್ಲಿ ಉಲ್ಲೇಖ ಮಾಡ್ತಾರೆ ಮುನಿವೃಂದ ಮಠಸ್ಯ ಗರುಡವಾಹನ ತೀರ್ಥ ಶಿಷ್ಯ ಕೈವಲ್ಯನಾಥ ತೀರ್ಥೇರ ಆರಾಧಿತ ಸೀತಾರಾಮಸ್ಯ ಪೂಜಾರ್ಥ ಗೃಹಭೂದಾನಂ ಅಂತ ಉಲ್ಲೇಖ ತಾಮ್ರಶಾಸನದ್ದು ಉಂಟು. ಅಂದರೆ ಮುನಿವೃಂದ ಮಠದ ಗರುಡವಾಹನ ತೀರ್ಥರ ಶಿಷ್ಯರಾದ ಕೈವಲ್ಯನಾಥ ತೀರ್ಥರು ಆರಾಧಿಸುವ ರಾಮದೇವರ ಪೂಜೆಗಾಗಿ ಭೂದಾನವನ್ನ ಮಾಡ್ತಾ ಇದ್ದೇನೆ ಅಂತ ಜನರಿಗೆ ಸಂಕಲ್ಪ ಮಾಡಿಕೊಟ್ಟಿದ್ದು ಅಂತ. ಆ ಭೂದಾನ ಅಂದರೆ ಮಠ ಈಗ ಇದೆ, ಹೇಗೆ ಎಲ್ಲೋ ಸೈಟ್ ಸಿಕ್ತು, ಹೊಸದಾಗಿ ಮಠ ನಿರ್ಮಾಣ ಮಾಡಿದ್ದು, ಹೀಗಿಲ್ಲ. ಅಲ್ಲಿ ತತ್ತತ್ಯ ಮುನಿವೃಂದ ಮಠಸ್ಯ ಅಂತ ಉಲ್ಲೇಖ ಇದೆ. ಅಲ್ಲೇ ಇತ್ತು ಮುನಿವೃಂದ ಮಠ. ಆ ಮಠಕ್ಕೆ, ಆ ಪರಂಪರೆಗೆ ನಾನು ಭೂದಾನ ಮಾಡ್ತೇನೆ ಅಂತ ಜನಮೇಜ ಸಂಕಲ್ಪ ಮಾಡಿದ್ದು. ಅಂದರೆ ಇದ್ದ ಭೂಮಿಯ ಅಧಿಕಾರವನ್ನು ಜನಮೇಜೆ ಕೊಟ್ಟಿದ್ದು. ಅದಕ್ಕೂ ಚೆಪ್ಪಂತಿ ಹಾಕಿದ್ದಾನೆ. ನಮ್ಮ ಭೂಮಿಯ ಗುರುತು ಹಿಡಿಯುವುದು ಹೇಗೆ, ಪೂರ್ವದಲ್ಲಿ, ಉತ್ತರದ, ದಕ್ಷಿಣದಲ್ಲಿ ಯಾವ ಈ ಭಾಗದಲ್ಲಿ ರಸ್ತೆ ಇದೆ, ಈ ಭಾಗದಲ್ಲಿ ಇಂತಹ ಸೈಟ್ ಇದೆ ಇತ್ಯಾದಿಗಳು ಏನು ಚೆಕ್ಬಂತಿಯನ್ನು ಹೇಳುತ್ತೆ, ಬೌಂಡ್ರಿ ಫಿಕ್ಸ್ ಮಾಡ್ತೇವಲ್ಲ, ಆ ರೀತಿಯಾಗಿ ಆ ತಾಮ್ರಶಾಸನದ ಉಲ್ಲೇಖ ಉಂಟು. ಪೂರ್ವ ಭಾಗೆ ಉತ್ತರ ವಾಹಿನ್ಯಾಹ ತುಂಗಭದ್ರಾಯಾಹ ಪಶ್ಚಿಮೆ, ಅಂದರೆ ಪೂರ್ವ ಭಾಗದಲ್ಲಿ ಉತ್ತರ ಮುಖವಾಗಿ ಹರಿಯುವಂತ ತುಂಗಾಭದ್ರೆ ಇದ್ದಾರೆ, ಅದರ ಪಶ್ಚಿಮದಲ್ಲಿರುವ ಜಾಗ. ದಕ್ಷಿಣ ಭಾಗೆ ಅಗಸ್ತ್ಯಾಶ್ರಮ ಸಂಗಮ ಉತ್ತರೆ, ದಕ್ಷಿಣ ಭಾಗದಲ್ಲಿ ಅಲ್ಲಿ 2 ನದಿಗಳ ಸಂಗಮ, ತುಂಗಾ ಮತ್ತೆ ಮಾಲತಿ ಎಂದು 2 ನದಿಗಳ ಸಂಗಮ ಆಗ್ತದೆ. ಇದರ ಉತ್ತರದಲ್ಲಿರುವ ಜಾಗ, ಅಲ್ಲಿ ಅಗಸ್ತ್ಯಾಶ್ರಮ ಇತ್ತು. ಅಗಸ್ತ್ಯರ ಪಶ್ಚಿಮ ನರಸಿಂಹದೇವರ ಸನ್ನಿಧಾನ ಈಗಲೂ ಉಂಟು. ಇದರ ಉತ್ತರದಲ್ಲಿರುವ ಜಾಗ. ಪಶ್ಚಿಮ ಭಾಗೆ ಪಾಷಾಣ ನದ್ಯಾಹ ಪೂರ್ವೆ, ಅಲ್ಲೊಂದು ನದಿ ಇದೆ, ಪಾಷಾಣ ಕಲ್ಲು ಮನೆ ಅಂತ ಜಾಗ ಇದೆ, ಅಲ್ಲಿ ನದಿ ಹರಿತದೆ, ಅದರ ಪೂರ್ವದಲ್ಲಿರುವ ಜಾಗ. ಉತ್ತರವಾಗಿ ಭಿನ್ನ ನದ್ಯಾಹ ದಕ್ಷಿಣೆ, ಭಿನ್ನ ಅಂದರೆ ಕನ್ನಡದಲ್ಲಿ ಬೇರೆ ಅಂತ ಅರ್ಥ. ಅಲ್ಲೊಂದು ಹೊಳೆ ಹರಿತದೆ, ಬೇರೆ ಹೊಳೆ ಅಂತ ಅದನ್ನ ಜನಸಾಮಾನ್ಯ ಹೇಳುವಂಥದ್ದು. ಅದರ ದಕ್ಷಿಣದಲ್ಲಿರುವ ಜಾಗ. ಈ 4 ಗುರುತಿನಿಂದ ಆವೃತವಾದ ಜಾಗವನ್ನ ಈ ಪರಂಪರೆಗೆ ರಾಮದೇವರ ಪೂಜೆಗಾಗಿ ನಾನು ಭೂದಾನ ಕೊಡ್ತೇನೆ ಅಂತ ಜನಮೇಜೆ ಭೂದಾನ ಕೊಟ್ಟದ್ದು. ಅಂತಹ 5036 ವರ್ಷಗಳ ಹಿಂದಿನ ಅಧಿಕೃತ ಇತಿಹಾಸವುಳ್ಳ ಜಾಗದಲ್ಲಿ ಇರುವ ಪರಂಪರೆ ಅದು ಭೀಮಸೇತು ಮುನಿವೃಂದ ಮಠ, ಭೀಮನಕಟ್ಟೆ ಮಠ. ಈ ಭೀಮನಕಟ್ಟೆ ಏನು ಭೀಮನಕಟ್ಟೆ? ಭೀಮಸೇನ ದೇವರು ತುಂಗಾ ನದಿಗೆ ಅಡ್ಡವಾಗಿ ಒಂದು ಕಟ್ಟೆಯನ್ನು ಕಟ್ಟಿದ್ದಾರೆ. ನಾವೀಗ ಕಟ್ಟೆ ಅಂದರೆ ಅರ್ಥ ಆಗುವುದಿಲ್ಲ, ಚೆಕ್ ಡ್ಯಾಮ್ ನಿರ್ಮಾಣ ಮಾಡಿದ್ದಾರೆ. ಸಂಕಲ್ಪ ನಿಮ್ಮದಾಗಲಿ ಎಲ್ಲರಿಗೂ ಹರಿಗುರುಗಳ ಅನುಗ್ರಹವನ್ನು ಪ್ರಾರ್ಥಿಸುತ್ತಾ ಮತ್ತೆ ಅನನ್ಯ ಚಿಂತನೆಯನ್ನು
ಮೇಘ್ನ ಪ್ರತಿಪಾದತೆ ಕೇಶ ಇತ್ಯಾದಿ ಉತ್ಥಾನ. ನಾವು ಕೂಡ ಭಗವಂತನನ್ನ ಸದಾಕಾಲ ಹೊಂದುವರಾಗೋಣ, ಎಚ್ಚರವನ್ನ ತಂದುಕೊಳ್ಳುವ ಪ್ರಯತ್ನವನ್ನ ಮಾಡೋಣ. ಯೋಗಕ್ಷೇಮ ಮಹಾಮೀನು ಕೃಷ್ಣನ ಮಾತು ಸುಳ್ಳಲ್ಲ. ಪ್ರೀಮಿಯಂ ಕಟ್ಟಲು ಯಾವುದು ಭಕ್ತಿ ಮಾಡುವ ಪ್ರತಿಯೊಂದು ಕರ್ಮವನ್ನು ಅರ್ಪಣೆ ಮಾಡುವಂಥದ್ದು. ನೀನು ಕೊಟ್ಟದ್ದು ಸ್ವಾಮಿ, ನಿನ್ನದು ಸ್ವಾಮಿ, ಸತ್ಕರ್ಮ ಆಗ್ತಾ ಇದೆ, ಸದ್ವಿಚಾರ ನಡೀತಾ ಇದೆ, ಸತ್ಸಂಗ ನಡೀತಾ ಇದೆ, ನನ್ನ ಕೈಲಾದಂತಹ ಯಾವುದೇ ಕರ್ಮವನ್ನ ಮಾಡುತ್ತಾರೆ ಸ್ವಾಮಿ ನಿನ್ನದು. ಈ ಅರ್ಪಣೆಯನ್ನ ಮಾಡುವ ಮೂಲಕ ನಾವು ಭಗವಂತನ ಭರವಸೆಯನ್ನ ಯೋಗಕ್ಷೇಮ ನಮ್ಮ ಎಲ್ಲ ಎಚ್ಚರವನ್ನ ಅವರೇ ವಹಿಸಿಕೊಳ್ಳಲಿ. ಎಲ್ಲರಿಗೂ ನಿಖರವಾಗಲಿ. ಮೊದಲನೇ ಬಾರಿ ಕೇಳಿದರೆ ಭೀಮನ ಕಟ್ಟೆ ಏನಿಲ್ಲ, ಸ್ವಾಮಿಗಳವರನ್ನು ಮರೆಯಲಿಕ್ಕೆ ಆಗೋದಿಲ್ಲ. ಅದು ಮೃಗತಿ ಸಹಸ್ರದಲ್ಲಿ ಒಂದು ವಾಕ್ಯ ಬರ್ತದೆ, ಸ್ವಾದೋ ಸ್ವಾದೀಯ ಸ್ವಾದುನಾ ಸುಜಾಸು ಪತಿಂ ಓಜ್ಞಾನ ಅದಸ್ಸು ಮಧು ಮಧುನಾ ಬಿಯೋದಿರ್ಧೇನೂನಾ ಮೀ ಶುದ್ಧ ಸೋಮ ಅಂತ ಹೇಳಿ. ಅದು ಅರ್ಥ ಏನು ಅಂತಂದ್ರೆ, ನಾವು ಶ್ರದ್ಧೆಯಾಗಿ ಎಲ್ಲಾದ್ರೂ ಒಂದು ಕಡೆ ಒಂದು ತುಳಸಿ ದಳ ಹಾಕಿದ್ರೆ ಅದರ ಫಲ ಏನು ಅಂತಂದ್ರೆ, ಇಂಥ ಸಜ್ಜನರ ಜೊತೆಗೆ ಪರಿಚಯ ಮಾಡ್ತಾರೆ ದೇವರು. ನಾವು ಒಂದು ಮಂತ್ರ ಹೇಳಿದ್ರೆ ಆ ಮಂತ್ರದ ಅರ್ಥದ ಆ ಪ್ರಯೋಜನೆ ಏನು ಅಂತ ತೋರಿಸ್ಕೊಡ್ತಾರೆ. ಅದರಿಂದ ಅನೇಕ ಪುಣ್ಯವನ್ನ ಇವರಿಗೆ ಹೇಗೆ ಕೊಡೋದು ಅಂತ ದೇವರು ಯೋಚನೆ ಮಾಡ್ತಾ ಇದ್ದಾರೆ. ಆ ಫಲವೇ ಇವತ್ತು ಶ್ರೀಪಾದಂಗಳವರು ನಮ್ಮ ಮಠಕ್ಕೆ ಬಂದು ಇಲ್ಲಿ ಆಗಮಿಸಿ ಎಷ್ಟು ಒಳ್ಳೆಯ ಹೇಳಿದ್ರು ಸ್ವಾಮಿಗಳವರು. ಭೀಮನಕಟ್ಟೆ ಮಠ ಎಂಬುದು ಅಪರಿಚಮತೆ ಅಂತ. ಆದರೆ ಇವತ್ತು ಹೇಳ್ತೀನಿ, ಮುಂದಿನ 6 ತಿಂಗಳಲ್ಲಿ ಕೇಳಿ, ಭೀಮನಕಟ್ಟೆ ಮಠ ಅಂತಂದ್ರೆ ಎಲ್ಲರೂ ಒಂದು ನೋಟ್ಸೇ ಬರೆಯುವಷ್ಟು ಉಪನ್ಯಾಸದಲ್ಲಿ ಸ್ವಾಮಿಗಳು ತಿಳಿಸಿಕೊಟ್ಟಿದ್ದು ನಮ್ಮ ಮೆಮೊರಿಯಲ್ಲಿ ಎಲ್ಲ ಯಾವಾಗಲೂ ಇರುವಾಗ ಶ್ರೀಪಾದಗಳು ತಿಳಿಸಿಕೊಟ್ಟಿದ್ದಾರೆ. ಇವಾಗ ಅವರು ಬದಿಗಳನ್ನು ಸ್ವಲ್ಪ ಬೈಪಾಸ್ ಮಾಡಿ ಸ್ವಾಮಿಗಳವರಿಗೆ ಡೈರೆಕ್ಟ್ ಆಗಿ ಒಂದು ಎಲ್ಲರ ಪರವಾಗಿ ಒಂದು ರಿಕ್ವೆಸ್ಟ್ ಕೊಡ್ತೀನಿ. ಸ್ವಾಮಿಗಳವರು ಇಲ್ಲೇ 3 ದಿನ ಇದ್ದು ಸಮಸ್ಥಾನ ಪೂಜೆಯನ್ನು ಮಾಡಿ ಈ ಮಣಿಪಾಕದಲ್ಲಿ ಎಲ್ಲರನ್ನು ಕರೆಸಿ ಸ್ವಾಮಿಗಳವರ ಅಮೃತೋಪದೇಶವನ್ನು ಕೊಡಬೇಕು ಅಂತ ಎಲ್ಲರ ಪರವಾಗಿ ಕೇಳ್ಕೊತಾ ಇದ್ದೀನಿ. ಇದು ಸುಮ್ಮನೆ ಇದಕ್ಕೋಸ್ಕರ ಲೌಕಿಕಕ್ಕೋಸ್ಕರ ಕೇಳ್ಕೊಂಬೋದಿಲ್ಲ. ನಿಜವಾಗಲೂ ಶ್ರೀಪಾದಂಗಳ ಅನುಗ್ರಹ ಭಾಷಣವನ್ನು ಕೇಳಿದ ಮೇಲೆ ಇಲ್ಲಿರೋ ಎಲ್ಲರೂ ನಾಳೆಯಿಂದ ಬದ್ರಿವರನ್ನ ಕೇಳ್ತಾರೆ, ನಾಳೆ ಸ್ವಾಮಿಗಳವರು ಎಲ್ಲಿರ್ತಾರೆ, ಅಲ್ಲಿ ನಾವು ಬರ್ಬೋದಾ, ಎಷ್ಟು ಗಂಟೆಗೆ ಅಂತ ಕೇಳ್ಕೊಂಡು ಎಲ್ಲರೂ ಬರೋರಿರ್ತಾರೆ. ಅದನ್ನು ಮಾಡಿ ಜೊತೆಗೆ ಶ್ರೀಪಾದಂಗಳವರು ಇಲ್ಲಿ 2 ದಿನ 3 ದಿನ ಇದ್ದು ಎಲ್ಲರಿಗೆ ಆಶೀರ್ವಾದ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡು ಎಲ್ಲ ವ್ಯವಸ್ಥೆಗಳು ಈಗ ಮೊದಲೇ ಪೂರ್ವ ನಿರ್ಣಯ ಆಗಿದೆ. ಈಗ ಇಂತಿಂತ ಕಡೆ ಪೂಜೆ ಇಂತಿಂತದ್ದು ಅಂತ ವ್ಯವಸ್ಥೆಯನ್ನು ಸೇರಿಸುವ ಅಲ್ಲ. ಈಗ ಏನೋ ಇಲ್ಲಿ ಕೆಲವರು ಅಪೇಕ್ಷೆ ಪಡ್ತಾ ಇದ್ದಾರೆ ಭೋಜನ ಅಂತ. ಆ ಗುಡವನ್ನ ಪಾಯಸದಲ್ಲಿ ಅದರಲ್ಲಿ ಸೇರಿರ್ತದೆ, ಅದರಲ್ಲಿ ಈ ಗುಡವನ್ನು ಸೇರಿಸ್ತಾರೆ, ಇಲ್ಲಿ ಹೆಚ್ಚಾಗುತ್ತೆ. ಸಮಯದ ನಿರ್ಬಂಧ ಇರೋದ್ರಿಂದ ಈ ಒಂದು ವಿಚಾರ ನಡೀತಾ ಇದೆ. ಇಲ್ಲ ಇಲ್ಲಿ ಮುಂದೆ ಚಾತುರ್ಮಾಸವನ್ನು ಕೂರಬೇಕು ಎಂಬುದಾಗಿ ಏನು ಕರೆದಿದ್ದಾರೆ, ಅಪೇಕ್ಷೆಯನ್ನು ಪಡ್ತಾ ಇದ್ದಾರೆ. ಅದು ಮುಂದಿನ ಬಾರಿಯೋ ಅದರ ಮುಂದಿನ ಬಾರಿಯೋ ಇಲ್ಲಿ ಮತ್ತೆ ನಾವು 2019 ಚಾತುರ್ಮಾಸ ಕೂತಿದ್ವಿ, ಇಲ್ಲಿ ಚೆನ್ನೈಯಲ್ಲೇ ಕೂತಿದ್ವಿ. ಅಲ್ಲ ಇನ್ನೊಬ್ಬ ಯಾರು ಗುರುಪ್ರಸಾದ್ ಮತ್ತು ಟೀಮ್ ಇದೆ, ಆನಂದ ಅವರೆಲ್ಲ ಕರೆಸಿರುವಂಥದ್ದು, ಅವರೇ ವ್ಯವಸ್ಥೆ ಮಾಡಿರುವಂಥದ್ದು. ಅವರ ಅಪೇಕ್ಷೆ ಇದೆ ಮತ್ತೊಮ್ಮೆ ಇಲ್ಲಿ ಚಾತುರ್ಮಾಸ ಆಗಬೇಕು ಅಂತ. ಆವಾಗ ಚಾತುರ್ಮಾಸ ಸಂದರ್ಭದಲ್ಲಿ ನೀವು ಹೇಳಿದಂತೆ 3 ದಿನ ಇಲ್ಲಿದ್ದು ವಿಶೇಷವಾಗಿ ಈ ಪ್ರವಚನ ಇತ್ಯಾದಿಗಳನ್ನು ನಡೆಸುವ ಪ್ರಯತ್ನ ಆವಾಗ ಮಠದಲ್ಲೂ ರಾಮದೇವರ ಅನ್ನುವಂಥ ಮಾತು ಬರಬಹುದು. ನಮಗೀಗ ಕಾಣುವಂತೆ ನಮ್ಮ ಭೀಮನಕಟ್ಟೆ ಮಠದ ಪಟ್ಟದ ದೇವರು ಯಾವುದು ಎಂಬುದಾಗಿ ಪ್ರಶ್ನೆ ಬಂದರೆ ಇಲ್ಲೂ ಕೂಡ ಸನಕಾದಿಗಳಿಂದ ಪೂಜಿತವಾದ ರಾಮದೇವರೇ ಅಲ್ಲ. ನಮ್ಮ ಉತ್ರಾದಿ ಮಠದಲ್ಲೂ ರಾಮದೇವರು,
ಆ ಕಡೆ ರಾಯರ ಮಠದಲ್ಲೂ ರಾಮದೇವರು, ಕೂಡ್ಲಿ ಅಕ್ಷೋಪಿ ಮಠದಲ್ಲೂ ರಾಮದೇವರು, ಬಲಿಮಾನ್ ಮಠದಲ್ಲೂ ರಾಮದೇವರು, ಭಂಡಾರಕೆರೆ ಮಠದಲ್ಲೂ ರಾಮದೇವರು, ತಂಬಿಹಳ್ಳಿ ಮಠದಲ್ಲೂ ರಾಮದೇವರು. ನಿಮ್ಮ ರಾಮದೇವರ ವೈಶಿಷ್ಟ್ಯ ಏನು ಅಂತೇನಾದರೂ ವಿಚಾರ ಬಂದರೆ ನಮ್ಮ ರಾಮದೇವರ ವೈಶಿಷ್ಟ್ಯ ಬಲಗಾಲಿನ ಮಂಡಿಯ ಕೆಳಗಡೆಯಲ್ಲಿ ಗಂಟೆ ಉಂಟು. ರಾಮ ಲಕ್ಷ್ಮಣ ಇಬ್ಬರ ಕಾಲಿನಲ್ಲೂ ಕೂಡ ರಾಮದೇವರ ಲಕ್ಷ್ಮಣ ದೇವರ ಬಲಗಾಲ ಮಂಡಿಯ ಕೆಳಭಾಗದಲ್ಲಿ ಪುಟ್ಟ ಗಂಟೆಯ ಚಿಹ್ನೆ ಉಂಟು. ಇದು ಭೀಮನಕಟ್ಟೆ ರಾಮದೇವರ ವೈಶಿಷ್ಟ್ಯ. ಯಾಕೆ ಇದು ಅಂದರೆ ರಾಮ ರಾವಣರ ಯುದ್ಧ ಆಗುವಾಗ ರಕ್ಕಸರೆಲ್ಲರೂ ಮಾಯಾವಿಗಳು, ರಾಮ ಲಕ್ಷ್ಮಣನಂತೆ ರೂಪ ತಾಳಿದ್ರಂತೆ. ಆಗ ಕಪಿಗಳಿಗೆಲ್ಲ ಒರಿಜಿನಲ್ ರಾಮ ಯಾರು ಅಂತ ಗೊತ್ತಾಗ್ಲಿಲ್ಲ. ಕೈ ಎತ್ತಿದ್ರೆ ನಮ್ಮ ಒಡೆಯನೇ ಕೈ ಎತ್ತಿದಂತಾಗ್ತದೆ ಎಂಬುವಂತ ಅಲೆಬಿಸಿ ಆದಾಗ ಹನುಮಂತ ದೇವರು ರಾಮದೇವರ ಕಾಲಿಗೆ ಲಕ್ಷ್ಮಣ ದೇವರ ಕಾಲಿಗೆ ಪುಟ್ಟ ಗಂಟೆ ಕಟ್ಟಿದ ಕಥೆಯನ್ನು ನೆನಪಿಸುವಂತಹ ಪ್ರತೀಕ ನಮ್ಮ ಪಟ್ಟದ ದೇವರು ಕನ್ನಡ ರಾಮದೇವರು. ಇದು ಕೇವಲ ಪ್ರತಿಮೆ ಅಷ್ಟೇ ಅಲ್ಲ, ನಮ್ಮ ಪರಂಪರೆಯಲ್ಲಿ ಬಂದಂತಹ ಯತಿಗಳು ಮುನಿದ ತೀರ್ಥರು ಅಂತ ಬರ್ತಾರೆ. ಅವರು ಪ್ರಾತಃ ಕಾಲದಲ್ಲಿ ಅನುಷ್ಠಾನವನ್ನು ಮಾಡ್ತಾ ಕುಳಿತಿದ್ದಾರೆ. ಈ ಬ್ರಾಹ್ಮಿ ಮುಹೂರ್ತ ಅನ್ನುವಂಥದ್ದು ಯತಿಗಳಿಗೆ ಅನುಷ್ಠಾನ ಮಾಡಬೇಕಾದ ಸಮಯ. ಬ್ರಾಹ್ಮಿ ಮುಹೂರ್ತ ಅಂದರೆ ಸೂರ್ಯೋದಯಕ್ಕಿಂತ ಪೂರ್ವದಲ್ಲಿ 1.5 ಗಂಟೆಯಿಂದ ಮೊದಲಿರುವಂಥ ಸಮಯ ಬ್ರಾಹ್ಮಿ ಮುಹೂರ್ತ ಅಂತ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಅನುಷ್ಠಾನ ಯತಿಗಳು ಮಾಡಬೇಕು ಅಂತ ಅವರು ಅನುಷ್ಠಾನ ಮಾಡ್ತಾ ಕುಳಿತಿದ್ದಾರೆ. ಪುಟ್ಟ ಗಂಟಾಮಣಿಯ ಶಬ್ದ ಕೇಳಿದೆ. ಯಾರು ಕೂಡ ಸಿಬ್ಬಂದಿಗಳು ಯಾರೂ ಕೂಡ ಪೂಜಾ ತಯಾರಿಯನ್ನ ಮಾಡಿಕೊಳ್ತಾ ಇಲ್ಲ. ಶಬ್ದ ಹೇಗೆ ಕೇಳತ್ತು, ಏನೋ ವಿಸ್ಮಯ ನಡೆದಿದೆ, ಏನು ಅಂತ ಅವರಿಗೆ ಚಿಂತನೆ ಬಂದಾಗ ನಮಗೆ ಕೆಲವು ಸಮಯ ಹೀಗೆ ಆಗ್ತದೆ, ಏನೋ ನಡೆದಿದೆ, ಪ್ರಶ್ನೆ ಉತ್ತರ ಸಿಗ್ತಾ ಇಲ್ಲ, ಮತ್ತೇನು ಮಾಡಬೇಕು, ದೇವರಿಗೆ ಶರಣಾಗುವುದು. ಹಾಗೆ ಅವರು ದೇವರಿಗೆ ಶರಣಾಗಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿದಾಗ ಹಲವು ದಿನಗಳ ನಂತರದಲ್ಲಿ ಸ್ವಪ್ನ ಸೂಚನೆ ಆಯಿತಂತೆ. ರಾಮದೇವರ ಕಾಲಿನ ಗಂಟೆ ಕಟ್ಟಿದ ಗಂಟೆ ಇದೆ, ಆ ಗಂಟೆಯನ್ನ ಭೂತರಾಜರು ಅಲುಗಾಡಿಸುವಂಥದ್ದು. ನಮ್ಮ ಪರಂಪರೆಗೆ ವಾದಿರಾಜರು ಕೊಟ್ಟಿರುವಂತಹ ಭೂತರಾಜರಿದ್ದಾರೆ ನಮ್ಮ ಭೀಮನಕಟ್ಟೆ ಮಠದಲ್ಲಿ. ಆ ಗಂಟೆಯನ್ನ ನಾವು ಅಲುಗಾಡಿಸ್ಬೇಕು, ಅಲುಗಾಡ ಸಾಧ್ಯ ಇಲ್ಲ. ಪ್ರತಿಮೆ ಇರುವುದೇ ಇಷ್ಟು ಎತ್ತರ, ಅದರ ಗಂಟೆ ಇರುವುದೇ ಇಷ್ಟು ಪುಟ್ಟದು, ಕೈಗೆ ಸಿಗುವುದೇ ಇಲ್ಲ. ಆದರೆ ಶಬ್ದ ಕೇಳುತ್ತದೆ, ಅಂದರೆ ಅದರೊಳಗೆ ಸನ್ನಿಧಾನ ಆ ರೀತಿಯಾಗಿದೆ ಎಂಬುದು ಇದು ಸನಕಾದಿ ಪರಂಪರೆ. ಯಾಕೆಂದರೆ ಶ್ರೀಮದ್ ಆಚಾರ್ಯರು ಆ ಕಾಲದಲ್ಲಿ ಅಚ್ಯುತ ಪ್ರೇಕ್ಷರ ಆಶ್ರಮ ಸ್ವೀಕಾರ ಮಾಡಿದ ಕಾರಣ ಏನು ಅಂದರೆ ಸನಕಾದಿಗಳಿಂದ ಪ್ರವರ್ತಿತವಾದ ಯತಿ ಪರಂಪರೆ ಕವಲು ಇದಾಗಿತ್ತು. ಬೇರೆ ಬೇರೆ ಸನ್ಯಾಸಿ ಪರಂಪರೆ ಇದ್ದರೂ ಕೂಡ ಶ್ರೀಮದ್ ಆಚಾರ್ಯ ಅಚ್ಯುತ ಪ್ರೇಕ್ಷರಲ್ಲಿ ಆಶ್ರಮ ಸ್ವೀಕಾರ ಮಾಡಿದ್ದು. ಯಾಕೆ ಅಂದರೆ ಇದು ಸನಕಾದಿ ಪ್ರವರ್ತಿತವಾದಂತಹ ಪರಂಪರೆ. ಹಾಗಾಗಿ ಶ್ರೀಮದ್ ಆಚಾರ್ಯರು ಅಚ್ಯುತ ಆಶ್ರಮ ಸ್ವೀಕಾರ ಮಾಡಿದ್ದು ಆ ಯತಿ ಪರಂಪರೆಯಲ್ಲಿ ಬಂದಂತಹ ರಾಮದೇವರ ಕಾಲಿನ ಗಂಟೆ ಸನ್ನಿಧಾನ ವಿಶೇಷವಾಗಿ ಎಲ್ಲ ಉಂಟು. ಹಾಗಾಗಿ ಮತ್ತೊಮ್ಮೆ ನಿಮಗೆ ಭೀಮನಕಟ್ಟೆಗೆ ಬರುವ ಆಹ್ವಾನವನ್ನ ಕೊಡ್ತಾ ಇದ್ದೇವೆ. ಅನುಕೂಲವನ್ನ ಮಾಡಿಕೊಂಡು ತಿಳಿಸಿದರೆ, ಮೊದಲೇ ಪೂರ್ವಭಾವಿ ತಿಳಿಸಿದರೆ ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಲಿಕ್ಕೆ ಅನುಕೂಲವಾಗ್ತದೆ. ಊಟ ವಸತಿಯ ವ್ಯವಸ್ಥೆ ಎಲ್ಲವನ್ನು ಕೂಡ ಮಾಡುವ ಅವಕಾಶ ಉಂಟು. ಕ್ಷೇತ್ರಕ್ಕೆ ಬನ್ನಿ. ಈ ಜನಮೇಜೆ ಭೂದಾನದಲ್ಲಿ ಕೂಡ ನನ್ನ ತಂದೆ ತಾಯಿಯರಿಗೆ ವಿಷ್ಣುಲೋಕ ಪ್ರಾಪ್ತಿಯಾಗಲಿ ಅಂತ ಉಲ್ಲೇಖ ಮಾಡಿದ್ದಾನೆ. ಭೂದಾನವನ್ನು ಕೊಟ್ಟ ಕೊನೆಯ ವಾಕ್ಯ ಅದರಲ್ಲಿ ಏನು ಕಾರಣ, ಏನು ಪ್ರಾರ್ಥನೆ ಏನಿದೆ ಅಂದರೆ ನನ್ನ ತಂದೆ ತಾಯಿಯರಿಗೆ ವಿಷ್ಣುಲೋಕ ಪ್ರಾಪ್ತಿಯಾಗಲಿ ಅಂತ. ಭಾಗವತ ಹೇಳುತ್ತದೆ, ಬೇಜೆ ಗಗೇಂದ್ರ ಧ್ವಜಪಾದ ಮೂಲಂ ಅಂತ. ಪರಿಚಿತ ಮಹಾರಾಜ ಭಾಗವತವನ್ನು ಕೇಳುತ್ತಾ ಮೋಕ್ಷವನ್ನ ಹೊಂದಿದ ಅಂತ ಭಾಗವತ ಹೇಳುತ್ತದೆ. ಹಾಗಿದ್ದರೂ ಕೂಡ ಜನಮೇಜೆ ಭೂದಾನ ಮಾಡುವ ನನ್ನ ತಂದೆ ತಾಯಿಯ ವಿಷ್ಣುಲೋಕ ಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥನೆ ಮಾಡಿದ್ದಾನೆ. ಯಾಕೆ ಎಂದರೆ ನಮ್ಮ ತಂದೆ ತಾಯಿಯರು ಎಷ್ಟೇ ಅನುಷ್ಠಾನ ಮಾಡಿದರೂ ಕೂಡ ಮಕ್ಕಳಾಗಿ ನಮ್ಮ ಕರ್ತವ್ಯ ಮುಗಿಯುವುದಿಲ್ಲ. ಈ ಪಾಠದ ಜೊತೆಗೆ ಆ ಭೂಮಿಯ ಮಹಿಮೆ ಕೂಡ ಹಾಗೆ ಇದೆ. ಹಾಗಾಗಿ ನೀವೆಲ್ಲ ಆ ಪುಣ್ಯ ಸ್ಥಳಕ್ಕೆ ಬರಬೇಕು. ಅಲ್ಲಿ ಬಂದು ಪ್ರಸಾದ, ನಾವು ಚೆನ್ನೈ ಬಂದ್ವಿ, ನೀವು ಆಧಾರ ಆದಿತ್ಯ ಮಾಡಿದ್ವಿ, ನಾವು ಸ್ವೀಕಾರ ಮಾಡಿದ್ವಿ, ಹೋದ್ವಿ, ಸಂಬಂಧ ಇರುವುದಿಲ್ಲ.
ನಮ್ಮದು ಅಂತ ಏನಾದರೂ ಒಂದು ಸಂಬಂಧ ಬೇಕು ಅಂತ ಆದರೆ ಅದು ನೀವು ಬರಬೇಕು, ನಾವು ಬರಬೇಕು, ಪರಸ್ಪರ ಭಾವ ಅಂತ ಮತ್ತೆ ಮತ್ತೆ ಎರಡು ಕಡೆ ನಡೆದಾಗ ಮಾತ್ರ ಈ ಬಾಂಧವ್ಯ ಅದು ವಿಷ್ಣು ಭಕ್ತರ ಬಾಂಧವ್ಯ ಇದು ಬೆಳೆಯಬೇಕು, ಗಟ್ಟಿಯಾಗಬೇಕು. ಆ ನಿಟ್ಟಿನಲ್ಲಿ ಇವೆಲ್ಲ ಆಚಾರ್ಯರ ನೇತೃತ್ವದಲ್ಲಿ ಬಂದರೂ ಸಂತೋಷ. ವಾಹನ ಮಾಡಿಕೊಂಡು ಒಟ್ಟಿಗೆ ಬರುವಂತಹ ಯಾತ್ರೆ ಸಂಗಡ ಯಾತ್ರೆ ಮಾಡಬೇಕು ಅಂತ ಹೇಳಿದಂತ ಸತ್ಯ ಮಾಡ್ತೇವೆ. ಪಾಚಕ ಇದೆಯಾ, ಉಡುಪಿಯಿಂದ 90 ಕಿಲೋಮೀಟರ್ ದೂರ ಆಗ್ತದೆ. ರೋಡ್ ಚೆನ್ನಾಗಿದೆ. ಆಗುಂಬೆ ಹತ್ತಿ ಬಂದರೆ ಅಲ್ಲೇ ಇದೆ. ಮಹಿಷಿ ಅಂದರೆ ಅದು ಆ ಶಿವಮೊಗ್ಗದಿಂದ ಬಂದಾಗ ಈ ಕಡೆಯಿಂದ ಆಗ್ತದೆ. ಉಡುಪಿಯಿಂದ 1.5 ಗಂಟೆ 90 ಕಿಲೋಮೀಟರ್ ಪ್ರಯಾಣ. ಚೆನ್ನಾಗಿ ರೋಡ್ ಇದೆ. ಹಾಗಾಗಿ ಬರುವಂತಹ ಸಂಕಲ್ಪ ನಿಮ್ಮದಾದರೆ ದೇವರು ಮುಂದಿನ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ನಂತರದಲ್ಲಿ ಮಠದ ಪರಿಚಯದ ಇಂಗ್ಲಿಷ್ನಲ್ಲಿರುವಂತಹ ಫೋಟೋ ಇದೆ, ಅಂದರೆ ಫೋನ್ ನಂಬರ್ ಇರುವಂತಹ ಕಾರ್ಡ್ ಕೊಡ್ತಾರೆ. ಎಲ್ಲ ಪಡೆದುಕೊಳ್ಳಿ. ಯಾರಿಗೆ ಅವಕಾಶ ಆಗ್ತದೋ ನೀವು ಬನ್ನಿ, ನಿಮ್ಮವರು ಯಾರಿಗಾದರೂ ಹೇಳಿದ್ದಾಗ ಇದೇ ಜಾಗ ಇದೆಯಂತೆ ಹೋಗುವಂತಹ ವಿಚಾರ ತಿಳಿಸಿದರೂ ಬರುವವರಿಗೆ ಅನುಕೂಲ ಆಗ್ತದೆ. ಆ ದೃಷ್ಟಿಯಲ್ಲಿ ಎಲ್ಲರನ್ನೂ ಕೂಡ ಕ್ಷೇತ್ರಕ್ಕೆ ಕರೆಯುತ್ತಾ ಎಲ್ಲರಿಗೂ ಮಂಗಳವನ್ನು ಹಾರೈಸುತ್ತಾ ಆಗ ಚಾತುರ್ಮಾಸದಲ್ಲಿ ಖಂಡಿತವಾಗಿಯೂ ನಿಮ್ಮ ಅಪೇಕ್ಷೆಯನ್ನು ಪೂರ್ಣ ಮಾಡುವ.
Thank you.
ಮಧ್ಯಾಹ್ನ ಮಾಡಿ ಬರೋದಿಲ್ಲ ಅದು ಆಗ್ಬಿಟ್ಟು ಪರ್ಸನಲ್ ನಂಬರ್ ಸೂಪರ್ ಬೆಸ್ಟ್ ಪರ್ಸನಲ್ ನಂಬರ್ ಕೊಡ್ತಾರೆ ಈಗ ಅನ್ಸುಡಿಗೆ ನಾ ಎಲ್ಲ ಈಗ ಅನ್ಸುಡಿಗೆ ನಾ ಎಲ್ಲ
लक्ष्मीः उपैतुमां देवशक्तिष्ठमणिना सह प्रातर्भूतोऽस्मि राष्ट्रेऽस्मिन् कीर्तिमद्यं ददामि शुक्तिपासां ज्येष्ठां लक्ष्मीं नाशयाम्यहम् ईश्वरीं सर्वभूतानां तामिहोपह्वये श्रियम् वरसत्काममागोतिवाचः सत्यमशीमहि पशूनां रूपमन्यस्य वै श्रीं श्रेताम्यशः प्रजा भूत्वामीशं भवकर्दमा श्रियं वासय मे कुले वासनं पद्ममालिनी देवी मातरं श्रीं वासय मे कुले मातृवत्सरणीं श्रीमर्यादां देवमालिनी पूज्यामृणीं लक्ष्मीं जातवेदो महामः मातृवत्सरणीं श्रीमङ्गलां पद्ममालिनी चन्द्रार्णयीं लक्ष्मीं जातवेदो महामः जातवेदो लक्ष्मीर्गणपगामिनी निद्रेयं पुरुषानहम् विश्वजित्प्रेयो भूत्वा भूयाजन्महम् श्रीकामस्य पदं जपे अस्मदाये गोदाये धनदाये मातरे लक्ष्मी हरिजनां देवी सर्वकामास्तदेहिने प्रभोदनं धान्यं भष्टस्वानमेरतं प्रजानामधिमाता विकुन्तं करोतु मां क्रोधोन्नतमात्सर्यं नमो नाशमापतिः नातिकटपुण्यानां भक्तानां श्रीसूक्तं जपे लक्ष्मीरीशानां सूर्याभां श्रीमेश्वरीं चतुर्सूर्याभरणां श्रीमहालक्ष्मी उपास्महे धनलक्ष्मीर्धनं वायो धनं सूर्यो धनं वसुः धनमिन्द्रो बृहस्पतिर्वरुणो धनमस्तुते वैरण्यय सोमं पिबसोमं पिबतमन्त्रः सोमं धनस्य सोमिनो मह्यं ददातु सोमिनः वरजन्तु ते विकामरिशिवो भक्तस्य विद्युराः भवन्तु सर्वबीजान्यवक्रमपक्षिसोमे अस्मानने पद्मवोलो पद्माक्षे पद्मसम्भवे पद्मपदत्वपद्माक्षे नसौख्यं नमाम्यहम् पद्मप्रिये पद्मविकल्पहस्ते पद्मालये पद्मरायदाक्षी विश्वप्रिये विश्वमनोनुकुले दत्तादपद्ममये सन्यासा महादेवे च विष्णवे विष्णुपत्नी च धीमहि तन्नो लक्ष्मी प्रचोदयात् सरोदहस्ते दौलताक्षतगन्धमाल्यशोभे भगवते हरिवल्लभे मनोज्ञे त्रिभुवनभूतिकरे प्रसीदमह्यम् व्यासा पद्मासनस्था विपुलकटितटी पद्मपत्रायदाक्षी गम्भीरावर्तना पिष्ठनभरणपिता जन्मागनाशनम् अन्ते कृष्णस्मरणदं भवतापत्रयापहं कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने इमं मन्त्रं जपं नित्यं रतं तीर्थं निवामिषे सर्वग्रहानुग्रहवात् सर्वप्रेतमोदरः पुत्रपौत्रैः परिवृतः सर्वसिद्धिसमृद्धिमान् निर्विषय भोगानन्देति श्रीकृष्णसायुज्यमोक्तम्
ಒಳ್ಳೆ ಮಾತನಾಡಲವರು ಕೋಲಾಹಲವ ಮಾಡಿ ಬೈಬರೋ ಗೆಲ್ಲೋ ಶಕ್ತಿ ಇಲ್ಲ ನಮಗೆ ಬಲ್ಲೆ ನೀ ಮಧ್ವ ಗುಲಿದವನೇ ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ ಕಳ್ಳತನವ ನೊಲ್ಲೆನೆಂಬರು ಮುಳ್ಳು ಮನೆಯಂತೇಹರು ಕಳ್ಳತನವ ನೊಲ್ಲೆನೆಂಬರು ಮುಳ್ಳು ಮನೆಯಂತೇಹರು ಜೋ 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 ಕೃಷ್ಣ ಪರಮಾನಂದ जो जो गोपिय कंद मुकुंद जो मार्गर दोडुनी पबाडिसी दबने आलदले मेरे मलगिद शिशुवे श्रीलकांगियरा दुर्लभने
ಅಳುವುದ್ಯಾತ ಕೋಗಿಲೆಯ ಮುದ್ದು ಬಾಳ ಕಣಿಸಯನನೇ ಇಲ್ಲ ಮಾಡಿತು ಗುವೆನೋ ದೈವದ ಗಂಡ ಉದ್ದಂಡ ಮಾಡು ರಂಗ ಶ್ರೀ ಪುರಧರ ವಿಠಲ ಜೋ 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 ಕೃಷ್ಣ ಪರಮಾನಂದ ಜೋ ಜೋ ಗೋಪ್ರಿಯ शत्रु विभाजस्वेदवोजो विमानो विमृतोऽनुदस्व अभिमातिमस्मे रुजन् प्रमृण्टे शत्रून् ग्रन्थे पादो नन्वारो रुद्रे वशीवशं नयदये सत्त्वं बहुनामसिमन्यवीलितो विषं विषं यदये संशीषादि अकृत्तर्त्वया वयं जमन्तं घोषं विजयाय कृण्महे नमो प्रभो प्रियन्ते नाम सहुरे गृणीमसि विद्मा तमुत्संयता बभूता संसृजे पराजता सोपनिलायन्ता शत्रा पराजता सोपनिलायन्ता शत्रा पराजता सोपनिलायन्ता शत्रा पराजिता सोपनिलायन्ता
ಸೋಪನಿಲಾಯಂತಾಂ ಶತ್ರ ಪರಾಜಿತಾ ಸೋಪನಿಲಾಯಂತಾಂ ಶತ್ರ ಪರಾಜಿತಾ ಸೋಪನಿಲಾಯಂತಾಂ ಶತ್ರ ಪರಾಜಿತಾ ಸೋಪನಿಲಾಯಂತಾಂ ಪರಾಜಿತಾ ಸೋಪನಿಲಾಯಂತಾಂ ಶತ್ರ ಪರಾಜಿತಾ ಸೋಪನಿಲಾಯಂತಾಂ ಶತ್ರ ಪರಾಜಿತಾ ಸೋಪನಿಲಾಯಂತಾಂ ಪರಾಜಿತಾ ಸೋಪನಿಲಾಯಂತಾಂ ಶತ್ರ 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 ಪರಾಜಿತಾ ಸೋಪನಿಲಾಯಂತಾಂ ದಕ್ಷಿಣತೋ ಭಾವಾಮೇನ ಶತ್ರ ಪರಾಜಿತಾ ಸೋಪನಿಲಾಯಂತಾಂ 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 ಶತ್ರ ಪರಾಜಿತಾ ಸೋಪ ಹೌದು
सहस्राक्षेण शतसाः वदेन शतायुजाभिजाः समेन सदा देवं धरणमयचैत्र विश्वस्तस्य पारं तदन्तीव सततो बद्धमनस्ततमेव मन्दागमो सदा चतुरिन्द्राग्निसविता बृहस्पतिः सदायोजाभिषेकं पुनर्तुः आहासं त्वामीदं पुनरागाः पुनर्नवा सर्वाङ्ग सर्वं तुलेतकृतर्वमायुष्यते विदम् सर्वस्याप्ते सर्वस्य दित्ये सर्वदेवतेनां नमसो वसद्या मित्रन्धेयं मित्रधेयं नोऽस्तु अनुरागान् विश्रामपीडयन्तञ्जीवेम श्रद्धस्तवीराः सत्याः सबलाः सन्तु दामोदरसीता रामचन्द्रप्रसादोऽस्तु गुरूणां प्राकटासिद्धिरस्तु समस्तसन्मङ्गलानि भवन्तु कामधेने चापूर्णं सर्वायुक्तवरप्रसाद
ತಥಾ ಖಲು ವಾದಿರಾಜ ಶ್ರೀಪಾದೋ ವಿಠಲಸ್ತಥಾ ಹಯಮದಿನ ತನ್ನ ಪ್ರಿಯದಾದ ಲಕ್ಷ್ಮೀ இங்கே வாழைப்பழம் வச்சேன் இதில் காணாமல் ಪೇಪರ್ ಎಲ್ಲರೂ ಪಡಾರ ಮಾಡ್ಕೊಂಡು ಹೋಗ್ರಿ. ಅದೇ ಅದೇನೇ ಕೊಡ್ತಾ ಚೇತ ಕೊಡ್ತಾ ಇದೆ. ನೀರು ಫುಲ್ ಆದ್ರೆ ಈ ನೀರು ಕೊಡೋ ಹಾಕಿದೆ ಕೊಡ್ತಾರೆ